ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನೇತಿ ದೃಶಿತಮೋ ಬದ್ಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಅಥ ಬದ್ಧಸ್ಯ ಮುಕ್ತಸ್ಯ ಅದಾಯ್ತು. ಮುಕ್ತಸ್ಯ ವಿಷ್ಣೋಃ ನಿತ್ಯ ಶುದ್ಧ ಬುದ್ಧ ಮುಕ್ತ ಸತ್ಯ ಸುಖ ಅದ್ವಯ ಪ್ರತ್ಯಗೇಕಪೂರ್ಣ ಪ್ರತ್ಯೇಕಂ ಪೂರ್ಣಂ ಇತ್ಯತಃ ಪದಾನ್ವಯಾತ್ ಇತ್ಯಾದಿ ವಚನ. ದೇವರ ಬಗ್ಗೆ ಹೇಳ್ತಾರೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸತ್ಯ ಸುಖ ಅದ್ವಯ ಪ್ರತ್ಯಕ್ ಏಕಪೂರ್ಣ, ಇದಿಷ್ಟು ದೇವರ ಮಹಿಮೆ. ಇತ್ಯತಃ ಯದನ್ವಯಾತ್ ಬದ್ಧೋ ಜೀವ, ಇಲ್ಲಿ ಬದ್ಧ ಅಂದರೆ ಜೀವ, ಮುಕ್ತ ಅಂದರೆ ವಿಷ್ಣು. ಬದ್ಧ ಜೀವ ಇವೇ ಸರ್ವೇ ಪೂರ್ವಬಂಧ ಸಮನ್ವಯಾತ್ ನಿತ್ಯ ಮುಕ್ತತ್ವತೋ ವಿಷ್ಣು ಮುಕ್ತನಾಮ ಸದೋದಿತಃ. ಅಬದ್ಧತ್ವಾದ ಮೋಕ್ಷೋಪಿ ಯತೇಸೌ ರವಿರ್ಯಥಾ ಇತಿ ಬ್ರಹ್ಮಸಂಹಿತಾಯಾಮ್. ಬ್ರಹ್ಮಸಂಹಿತ ಅಂತ ಕೊಟ್ಟು ಮಾಡ್ತಾರೆ. ಬದ್ಧ ಜೀವಾಹ ಇಮೇ ಸರ್ವೇ, ಜೀವರೆಲ್ಲ ಬದ್ಧರು. ಪೂರ್ವಬಂಧ ಸಮನ್ವಯಾತ್, ಹಿಂದಿನ ಬಂಧಕ್ಕೆ ಇಲ್ಲಿ ಬಂಧ ಅಂತ ಹೇಳಿದ್ದಾರೆ, ಅವರಿಗೆ ಅನ್ವಯವಾಗೋದು ಜೀವನಿಗೆ. ಅದೇ ರೀತಿ ನಿತ್ಯ ಮುಕ್ತತ್ವತೋ ವಿಷ್ಣು ಮುಕ್ತನಾಮ, ಇಲ್ಲಿ ಬದ್ಧ ಅಂದರೆ ಜೀವ, ಮುಕ್ತ ಅಂದರೆ ಪರಮಾತ್ಮ. ಹಿಂದಿನ ಶ್ಲೋಕದೊಳಗೆ ಸದೋದಿತಃ, ಸದೋದಿತೋ ಜ್ಞಾನಮರೀಚಿಮಾಲಿ, ಸದಾವುದಿತಃ, ಸದಾವುದಿತ ನಿತ್ಯ ಮುಕ್ತ ಅಂತ ಅರ್ಥ. ಅಬದ್ಧತ್ವಾದ ಅಮೋಕ್ಷೋಪಿ, ಪರಮಾತ್ಮನಿಗೆ ಅಮೋಕ್ಷ ಅಂತ ಕರೀತಾರೆ. ಅದಕ್ಕೆ ಅಂದರೆ ಬದ್ಧನೇ ಅಲ್ಲ, ಅದರಿಂದಾಗಿಯೇ ನಿತ್ಯ ಮುಕ್ತ ಅಂತ ಅರ್ಥ. ಅದಕ್ಕೆ ಅಮೋಕ್ಷ ಅಂದರೆ ದೇವರಿಗೆ ಮೋಕ್ಷ ಇಲ್ಲ ಅಂತ ಅರ್ಥ ಅಲ್ಲ. ದೀಪ್ಯತೆಯ ಸೌರವಿರ್ಯಥ, ಪರಮಾತ್ಮ ಸೂರ್ಯನಂತೆ ಯಾವಾಗಲೂ ಬೆಳಗ್ತಾ ಇರ್ತಾನೆ ಅಂಥೇಳಿ. ಸೂರ್ಯನಿಗೂ ಪರಮಾತ್ಮನಿಗೂ ಸಂಬಂಧ ಅಷ್ಟು ಬೇರಿದ್ದಾನೆ ದೇವರು. ಆದರೆ ನಮಗೆ ಗೊತ್ತಿರೋದು ಯಾವುದೋ ಸೂರ್ಯ. ಯಾವ್ದು ದೃಷ್ಟಾಂತ ಯಾವುದು ಕೊಡಬೇಕು, ನಮಗೆ ಗೊತ್ತಿರೋದನ್ನು ಕೊಡಬೇಕು. ಆದ್ದರಿಂದ ಅದು ರವಿ ಅಂತ ಹೇಳಿದ ತಕ್ಷಣ ಕಡಿಮೆ ಅಂತ ಆಗಲಿಲ್ಲ. ಅಲ್ಲಿ ಹೇಳಬೇಕಾದ್ರೆ ಸೂರ್ಯನ ಮರೀಚಿ ಬಾಲಿ ಅಂತ ಸೂರ್ಯನಿಗೆ ಹೋಲಿಸಿದ್ದಾರೆ ವೇದವ್ಯಾಸದೇವರು ಕೂಡ. ಸುಪರ್ಣ ವೇತೌ ಸೈಜೌ ಸಖಾಯೌ ಯದೃಚ್ಛಯೈತೌ ಕೃತರೀಡೌ ಚ ವೃಕ್ಷೇ ಏಕಸ್ತಯೋ ಖಾದತಿ ಪಿಪ್ಪಲಾನ್ನಂ ಮನ್ಯೋ ನಿರನ್ನೋಪಿ ಬಲೇನ ಭೂಯಾನ್. ಇನ್ನೊಂದು ಸುಪರ್ಣೌ ಏತೌ ಸೈಜೌ ಸಖಾಯೌ, ಎರಡು ಹಕ್ಕಿ ಪಕ್ಷಿಗಳು ಇಬ್ಬರಿದ್ದಾರೆ. ಸಯುಜೌ ಜೊತೆಗಿರ್ತಾರೆ, ಸಖಾಯೌ ಪರಮಾತ್ಮ ಇವರಿಗೆ ಅನುಗ್ರಹ ಮಾಡಿಕೊಂಡಿದ್ದಾರೆ. ಯದೃಚ್ಛಯ ಏತೌ ಕೃತರೀಡೌ ಚ ವೃಕ್ಷೆ, ಈ ವೃಕ್ಷದೊಳಗೆ ಗೂಡು ಕಟ್ಟಿಕೊಂಡಿದ್ದಾರೆ. ವೃಕ್ಷ ಅಂದರೆ ಜಗತ್ತು, ಗೂಡು ಅಂದರೆ ದೇಹ. ಇಬ್ಬರು ಜೀವರು ದೇವ ಪರಮಾತ್ಮ ಇಬ್ಬರು ಜೊತೆಗಿದ್ದಾರೆ. ಏಕಸ್ತಯೋ ಖಾದತಿ ಪಿಪ್ಪಲಾನ್ನಂ, ಆದರೆ ಒಬ್ಬನು ಪಿಪ್ಪಲ ವೃಕ್ಷ, ಅದು ಅಲ್ಲಿ ಬಿಡ್ತಕ್ಕಂಥ ಹಣ್ಣುಗಳನ್ನು ಒಬ್ಬ ತಿಂತಾನೆ, ಅಂದರೆ ಒಬ್ಬನಿಗೆ ಫಲ. ಇನ್ನೊಬ್ಬನು ಏನು ತಿನ್ನೋದಿಲ್ಲ. ಅದು ಆಶ್ಚರ್ಯ ಅಂದ್ರೇನು, ಯಾವನು ತಿಂತಾನೋ ಅವನು ಹೀಗಿದ್ದಾನೆ, ತಿಂದವನು ಭಾರಿ ಜೋರಾಗಿದ್ದಾನೆ ಅಂತ ಹೇಳಿದ್ದಾರೆ. ಅಂದರೆ ಈ ಸಂಸಾರ ವಿಷಯ ಸುಖಗಳನ್ನು ಪರಮಾತ್ಮ ಏನು ಮಾಡೋದಿಲ್ಲ. ಯಾರು ಮಾಫಲೇಶು ಕದ, ಯಾವ ಫಲವನ್ನು ಅಪೇಕ್ಷೆ ಪಡೋದಿಲ್ಲ, ಅವರು ಗಟ್ಟಿಮುಟ್ಟಾಗಿರ್ತಾರೆ ಅಂತ ಅರ್ಥ. ಫಲಾಪೇಕ್ಷೆ ಮಾಡ್ತಿರ್ಲಿಕ್ಕೆ ಏನಾಗ್ತಾನೆ ಅವನು, ಕುಗ್ಗುತ್ತಾ ಹೋಗ್ತಾನೆ. ಫಲಾಪೇಕ್ಷೆ ಕೂಗಿಸ್ಬಿಡುತ್ತೆ ಮನುಷ್ಯನನ್ನು. ಯಾವಾಗ ನಿಸ್ಪೃಹನಾಗಿಬಿಟ್ರೆ ನಿಶ್ಚಿಂತೆಯಾಗಿರ್ತಾನೆ. ಅದೆಲ್ಲ ಶಾಸ್ತ್ರವಾಗಿ ದೇವರ ಮಹಿಮೆಗಳು, ದೇವರ ಲಿಮಿಟೇಷನ್. ನಿರನ್ನ ಅಪಿ, ಇವನು ಅನ್ನ ತಿಂತಾನೆ, ಅವನು ನಿರನ್ನ, ಅನ್ನ ತಿನ್ನೋದೇ ಇಲ್ಲ. ಅಪಿ ಬಲೇನ ಭೂಯಾನ್, ಬಲದಿಂದ ಭೂಯಾನ ಪೂರ್ಣ ಅಂತ ಅರ್ಥ. ಆತ್ಮ ಇವೆಲ್ಲ ಏನು ಹೇಳ್ತಾ ಇದೆ, ಪರಮಾತ್ಮ ಒಂದೇ ದೇಹದಲ್ಲಿ ಇಬ್ಬರು ಜೀವಾತ್ಮ ಪರಮಾತ್ಮ ಇದ್ದರೂ ಕೂಡ ಜೀವಾತ್ಮನಿಗೆ ಬದ್ಧ ಅಂತಾರೆ, ಪರಮಾತ್ಮನಿಗೆ ಮುಕ್ತ ಅಂತ ಕರೀತಾರೆ. ವೆರಿ ಸಿಂಪಲ್. ಜೈಲರ್ ಇದ್ದಾರೆ, ಜೈಲಡ್ ಇದ್ದಾರೆ, ಒಂದೇ ಇದರಲ್ಲಿ ವಾಸ ಮಾಡ್ತಾರೆ. ಯಾವ ಜೈಲು ಅಂತ ಇಬ್ಬರು ಕೇಳ್ತಾರೆ. ಸೆಂಟ್ರಲ್ ಜೈಲು ಕೆಲಸ ಮಾಡಿ, ಸೆಂಟ್ರಲ್ ಜೈಲು ಖರೀದಿ ಅವರು. ಆ ದೃಷ್ಟಿಯಿಂದ ಒಂದೇ ಇದರೊಳಗೆ ಇಬ್ಬರು ಇರೋದು ಎಲ್ಲ ಕಂಡೇ ಇದೆ. ಮನೆಯೊಳಗೇ ಅಷ್ಟೇ, ಅನೇಕರು ಇರ್ಬೋದಲ್ಲ ಒಂದೇ ಮನೆಯೊಳಗೆ. ದೇಹ ಅಂದರೆ ಮನೆ ಇದ್ದಾಗ ಲೆಕ್ಕ. ಅದ್ರ ದೇಹದೊಳಗೆ ಇಬ್ಬರು ಇದ್ದಾರೆ ಅಂದರೆ ಇಬ್ಬರು ಒಂದೇ ಅಂತ ಹೇಳೋದು. ಇಬ್ಬರಿಗೂ ಒಂದೇ ರೀತಿ ಅನುಭವ ಬರಲಿ ಎಂಬುದು ಬೇಕಾಗಿಲ್ಲ ಬರೋದು. ಆತ್ಮಾನ ಮನ್ಯಂಚ, ಬಸ್ಸಲ್ಲೇ ಕೂತಿರ್ತಾರೆ. ಅವ್ರು ಡ್ರೈವಿಂಗ್ ಬರ್ತೀವಿ, ಡ್ರೈವಿಂಗ್ ಬರೋದಿಲ್ಲ ಇವರಿಗೆ. ಕೂತ್ಮೇಲೆ ಬರಬೇಕಿಲ್ಲ, ಅವನ ಕೋವಾಗಿರ್ತಾರೆ, ಎಚ್ಚೆತ್ತಿರ್ತಾರೆ, ಮಲಗಿರ್ತಾರೆ ಎಲ್ಲ ಕೂಡ.
ಪ್ಯಾಸೆಂಜರ್ಸ್ ಮಲಗಿರ್ತಾರೆ, ಎದ್ದಿರ್ತಾರೆ. ಅವನು ಮಲಗಿದ್ರೆ ಮುಂದಕ್ಕೆ ಹೋಗ್ತಾ ಇರಲಿಲ್ಲ, ಎಂದೋ ಸತ್ತೋಗ್ತಿದ್ರು ಇಬ್ಬರು. ಅದು ನಿತ್ಯ ಜೀವನದಲ್ಲೇ ಕಾಡ್ತಕ್ಕಂಥ ಸತ್ಯಗಳಿವು. ಇವರು ಸ್ಕೂಟ್ರ್ ಮೇಲೆ ಹೋಗ್ತಾರೆ, ಒಂದೊಬ್ಬರು ನೋವು ಕೂತಿದ್ದಾರೆ. ಇಬ್ಬರು ಡ್ರೈವ್ ಮಾಡೋಕ್ಕಾಗುತ್ತೆ ಅದರಲ್ಲಿ? ಸಾಧ್ಯ. ಇಬ್ಬರು ಡ್ರೈವರ್ ಒಟ್ಟಿಗೆ ಮಾಡಿದರೆ ಎಲ್ಲ ವೆಹಿಕಲ್ಲು ಹಾಳಾಗೋಗುತ್ತೆ. ಅಟ್ಟೆ ಇಬ್ಬರು 3 ಜನ ಕೂತಿದ್ರು, ಅಟ್ ಎ ಟೈಮ್ ಒಬ್ಬರು ಡ್ರೈವ್ ಮಾಡಬೇಕಷ್ಟೆ. ಇಬ್ಬರು ಜನ ಗೈಡ್ ಮಾಡಿದರೆ ಸಿಟ್ಟು ಬರುತ್ತೆ, ಸುಮ್ಮನೆ ಕೊಡ್ರಿ ಅಂತ ಹೇಳ್ತಾರೆ. ಕನ್ಫ್ಯೂಷನ್ ಆಗುತ್ತೆ. ಡ್ರೈವ್ ಮಾಡಿದ್ರಲ್ಲ, ಗೈಡ್ ಮಾಡಿದರೆ ಸಿಟ್ಟು ಬರುತ್ತೆ. ಯೋ ಅವಿದ್ಯೆಯ ಅಂಧ ಸತು ನಿತ್ಯಬದ್ಧ ಆತ್ಮಾನಂ ಅನ್ಯಂಚ ಸವೇದ ವಿದ್ವಾನ್ ಸ ಪಿಪ್ಪಲದೋ ನದು ಪಿಪ್ಪಲಾದ ಪಿಪ್ಪಲದ ಹಣ್ಣನ್ನು ತಿಂದೇ ಇದ್ದಾನಲ್ಲ, ಅವನೇನು ಮಾಡ್ತಾನೆ ಅಂದರೆ ತಾನೂ ಗೊತ್ತು ಇವನೂ ಗೊತ್ತು ಅವನಿಗೆ. ಆದರೆ ತಿನ್ನೋನಿಗೆ ಅದು ಗೊತ್ತಿಲ್ಲ. ಅಂದರೆ ಜೀವನಿಗೆ ಗೊತ್ತಿಲ್ಲ, ದೇವರಿಗೆ ಗೊತ್ತಿದೆ. ಒಂದೇ ದೇಹದಲ್ಲಿ ಜೀವ ಪರಮಾತ್ಮ ಇದ್ದರೂ ಕೂಡ ಜೀವನಿಗೆ ತಾನು ಯಾರು ಅಂತಲೇ ಗೊತ್ತಿಲ್ಲ ಫಸ್ಟ್. ಆದರೆ ಪರಮಾತ್ಮನಿಗೆ ಇಬ್ಬರದು ಗೊತ್ತಿದೆ. ಅದು ಭಗವದ್ಗೀತೆ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅರ್ಜುನ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಒಂದೇ ರಥ ಇಲ್ಲಿ ಕೂತಿದ್ದಾರೆ, ಒಂದೇ ವೃಕ್ಷ ಇಲ್ಲಿ ಕೂತಿದ್ದಾರೆ. ಸೊ ರಥನೇ ವೃಕ್ಷ ಇದ್ದಾಗ ಇದೆಲ್ಲ ಯೋಚನೆ ಮಾಡಿದರೆ ಅದೆಲ್ಲ ಅಧ್ಯಾತ್ಮಮಯ. ವಿಷಯಾನ್ ವಿನಾಪಿ ಪೂರ್ಣತ್ವಾತ್. ಅದಕ್ಕೆ ಅನತೃತ್ವಂ ಹರೇರ್ ದುಃಖ ಅನತೃತ್ವಾದುಚ್ಯತೆ ಸದಾ. ದೇವರು ತಿನ್ನೋದಿಲ್ಲ ಮತ್ತಿರತ್ ಹೇಳ್ತಾರೆ. ಯೋ ಅವಿದ್ಯೆಯ ಅಂಧ, ಅವನು ಯಾತಕ್ಕೆ ಗೊತ್ತಾಗೋದಿಲ್ಲ ಅಂದರೆ ಅಜ್ಞಾನದಿಂದ ಕುರುಡಾಗಿಬಿಟ್ಟಿದ್ದಾನು. ಸತು ನಿತ್ಯಬದ್ಧ, ಎಲ್ಲಿವರೆಗೂ ಕಣ್ಣು ತೆಗೆಯೋದಿಲ್ಲ ಅಲ್ಲಿವರೆಗೂ ಅವನಿಗೆ ಬದ್ಧನೆ. ನಿತ್ಯಬದ್ಧ ವಿದ್ಯಾಮಯೋ ಯಹ ಸತು ನಿತ್ಯ ಮುಕ್ತ. ವಿದ್ಯಾಮಯ ಜ್ಞಾನಮಯನಾದ ಆನಂದಮಯ ಜ್ಞಾನಮಯ ಅವನು ನಿತ್ಯ ಮುಕ್ತನಾದವನು. ಯಾಕೆ ಎಂದೂ ಅಜ್ಞಾನದ ಕಾರಣದಿಂದ ಬದ್ಧ ಇದ್ದ ಮೇಲೆ, ಪರಮಾತ್ಮನಿಗೆ ಎಂದೂ ಅಜ್ಞಾನ ಇಲ್ಲ ಅಂತ ಹೇಳಿದ ಮೇಲೆ ಪರಮಾತ್ಮ ಏನಾಗಬೇಕಾಗ ನಿತ್ಯ ಮುಕ್ತ ಆಗಲೇಬೇಕು. ಅಜ್ಞಾನ ಬಂಧನಕ್ಕೆ ಕಾರಣ ಅಂದಮೇಲೆ ಅಜ್ಞಾನ ಇಲ್ಲ ಪರಮಾತ್ಮನಿಗೆ. ಅಜ್ಞಾತ ಅಖಿಲ ಸಂವೇತ್ತು ಘಟತೆ ನ ಕುತ. ವಿದ್ಯಾ ಆನಂದಮಯ, ವಿಜ್ಞಾನಮಯ, ಆನಂದಮಯ, ಮನೋಮಯ, ಪ್ರಾಣಮಯ ಎಲ್ಲ ಹೇಳಿದ್ದಾರಲ್ಲ ಹಾಗೆ. ಪೂರ್ಣ ಅಂತ ಅರ್ಥ. ಮಯ ಶಬ್ದಕ್ಕಲ್ಲಿ ಪೂರ್ಣ, ಆನಂದ ಪೂರ್ಣ. ಅನತೃತ್ವಂ ಹರೇರ್ ದುಃಖ ಅನತೃತ್ವಾದುಚ್ಯತೆ ಸದಾ. ಪರಮಾತ್ಮ ತಿನ್ನೋದಿಲ್ಲ ಅಂತ ಹೇಳಿದರೆ ಪರಮಾತ್ಮನಿಗೆ ಆನಂದಾದಿ ಭೋಗ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಏನಿಲ್ಲ ಆತನಿಗೆ ಈ ರೀತಿಯ ದುಃಖಾನುಭವ ದೇವರಿಗಿಲ್ಲ. ವಿಷಯಾನ್ ಒಬ್ಬನು ಇಬ್ಬರಿದ್ದಾರೆ, ಹೊಡಿತಾನೆ ಹೊಡ್ಸ್ಕೊತಾನೆ. ದುಃಖ ಆಗೋದು ಯಾರಿಗೀಗ? ಹೊಡೆಯೋನಿಗೆ ಹೊಡ್ಸ್ಕೊಳ್ಳೋನಿಗೆ. ಆದ್ದರಿಂದ ದೇವರು ನಿಯಾಮಕ, ಇವರು ನಿಯಮನ. ಆದ್ದರಿಂದ ದುಃಖಾದಿಗಳು ಯಾರಿಗೆ? ಜೀವನಿಗೆ ಹೊರತು ದೇವರಿಗೆ ಅಲ್ಲ. ವಿಷಯಾನ್ ವಿನಾಪಿ ಪೂರ್ಣತ್ವ ಸ್ವರೂಪಾನಂದ ಭೋಗಿನ. ಪರಮಾತ್ಮರಿಗೆ ವಿಶೇಷಗಳು ಬೇಕೇ ಇಲ್ಲ. ಪ್ರಳಯ ಕಾಲದಲ್ಲಿ ಯಾವುದೂ ಇಲ್ಲ ಅಂತೇಳಿ ಪಾಪ ದೇವರಿಗೆ ಎಷ್ಟು ಕಷ್ಟ. ಯಾರು ನೈವೇದ್ಯ ಮಾಡೋರೇ ಇಲ್ಲ, ಏನು ಮಾಡ್ತಾರೆ ಅಂತ ಕೇಳಿದರೆ ಅದ್ರ ಮೇಲೆ ಪರಮಾತ್ಮ ಡಿಪೆಂಡೇ ಆಗಿಲ್ಲ. ಅದರಿಂದಾಗಿನ ಸಮಸ್ಯೆನೇ ಇಲ್ಲ. ಆನಂದ ಭೋಗಿನಃ ಇದೇನಿದೆ. ಕೆಲವರು ಹೇಳ್ತಾರೆ ಬೇಕಾದ್ರೆ ಉಪವಾಸ ಮಾಡೋನಿಗೆ ಊಟದ ಯೋಚನೆ ಇಲ್ಲ ಅವತ್ತು, ಇವನಿಗೆ ಉಳಿದವನಿಗೆ ಸ್ಪೆಷಲ್ ಮಾಡಿ ಕೂತಿರ್ತಾರೆ ಮಾಡ್ಕೊಂಡು. ಯಾಕೆ ಇವನಿಗೆ ಅವ್ನಿಗೆ ಭೋಗ ಬೇಕು, ಇವನಿಗೆ ಬೇಕಿಲ್ಲ. ಒಂದೇ ಮನೆಯೊಳಗೆ ಜೀವನೇ ಆಗಿರಬೇಕಾದ್ರೆ ಇನ್ನು ದೇವರಿಗೂ ಜೀವರಿಗೂ ಹೇಗಿರಬೇಕು? ಇವರು ಅಪೂರ್ಣರಾದವನಿಗೆ ಅವತ್ತು ಯೋಚನೆ ಇಲ್ಲ ಅಂದರೆ ನಿಶ್ಚಿಂತೆ ಅವರು. ಸುಖಮತ್ತೇವ ಹಿ ಸದಾ ಸರ್ವತ್ರಾಪಿ ಸ್ಥಿತಂ ವಿಭು. ಮಾತನ್ನು ಯಾತಕ್ಕೆ ಕೇಳ್ತಾರೆ ಅಂತಾರೆ, ದೇವರಿಗೆ ಆನಂದನೇ ಇಲ್ಲ ಸುಖನೇ ಇಲ್ಲ ಅಂತ ಹೇಳಬಾರ್ದು. ಆನಂದ ಇದ್ದೇ ಇದೆ. ಆದರೆ ಎಲ್ಲಿ ದೇವರಿಗೆ ಭೋಗ ಇಲ್ಲ ಅಂತ ಹೇಳ್ತಾರೋ ದುಃಖ ಭೋಗ ಇಲ್ಲ ಅಂತ ತಿಳಿಬೇಕೇ ಹೊರತು ಆನಂದ ಭೋಗ ಇಲ್ಲ ಅಂತಲ್ಲ. ಸುಖಮತ್ತೇವ ಹಿ ಸದಾ ಸರ್ವತ್ರಾಪಿ ಸ್ಥಿತಂ ವಿಭು. ಪರಮಾತ್ಮ ಯಾವಾಗ ಸುಖವಾಗೇ ಇರ್ತಾನೆ, ಎಲ್ಲೇ ಇದ್ದರೂ ಹಾಗೇ ಇರ್ತಾನಂತ. ಮತ್ತೆ ಸ್ವಾದೋ ಎಲ್ಲೋಯ್ತು ಸ್ವಾದೋರ ಅದನವದ್ದತ್ತಿ. ಅವನೇನು ಮಾಡ್ತಾನೆ ಜೀವ ಸ್ವಾತೋಹೋ ಎಲ್ಲೈತದ ಸ್ವಾದೋಹೋ ಅದನವದ್ಧಿ ಅತ್ತಿ ಜೀವ ಅಸ್ವಾದ್ವಪಿ ಯತ್ಸದ. ಎಷ್ಟು ಚೆನ್ನಾಗಿದೆ ಅದು. ಹಣ್ಣು ರುಚಿ ಇಲ್ಲ ಆ್ಯಕ್ಚುಲಿ. ಅವ್ರು ಹೇಗೆ ತಿಂತಾರೆ, ನಾವು ಭಾರಿ ಕುಡಿಯೋರು ಹೇಗೆ ಎಂಜಾಯ್ ಮಾಡ್ಕೊಂಡು ಕುಡಿತಿರ್ತಾರಲ್ಲ, ನೋಡೋರಿಗೆ ಅಸಹ್ಯ ಬರುತ್ತೆ. ಅವನಿಗೆ ಎಂಜಾಯ್ಮೆಂಟ್. ಆ್ಯಕ್ಚುಲಿ ಯಾವುದರಿಂದ ಎಂಜಾಯ್ಮೆಂಟ್ ಇಲ್ಲ, ಅದನ್ನು ಎಂಜಾಯ್ಮೆಂಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅವನು. ಅದಕ್ಕೆ ಆಸ್ವಾದವನ್ನು ಸ್ವಾದ ಅಂತ ತಿಳ್ಕೊಂಡಿದ್ದಾನೆ. ಆಸ್ವಾದ ಅಂದ್ರೇನು? ರುಚಿ ಇಲ್ಲ, ಅದು ರುಚಿ ಅಂತ ಭ್ರಮಿಸ್ಬಿಟ್ಟಿದ್ದಾನೆ ಅವನು. ದೇವರಿಗೆ ಹಾಗಲ್ಲ. ದೇವರಿಗೆ ಏನು ಗೊತ್ತಿದೆ? ಅದು ವಿಷಯ ಸುಖಗಳೆಲ್ಲ ಆಸ್ವಾದ. ಜೀವನಿಗೆ ಅದಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಟ್ಟು ಎಷ್ಟೋ ಜನ ಅವು ಮನೆತಲ್ಲ. ಲಾಕ್ಡೌನ್ ಮಾಡಿದಾಗ ಕುಡಿಯಲಿಕ್ಕಿಂತ ಇಲ್ಲ ಅಂತೇಳಿ ಸತ್ತೋರು ಇದ್ದಾರೆ. ಕೆಲವು ಸಿಕ್ಕಿದ್ರು ಕೂಡ ಸತ್ತೋರು ಇದ್ದಾರೆ. ಸಾಹಿತ್ಯ ಗೊತ್ತಿದ್ದರೂ ಬಿಡ್ಲಿಕ್ಕಾಗಲ್ಲ ನಮಗೆ ಅಂತೇಳಿ. ಆದ್ದರಿಂದ ಅವನಿಗೆ ಆ ಸ್ವಾದ ವಿವೇಕನೇ ಇಲ್ಲ.
ದೇವರು ಹಾಗಲ್ಲ. ಆದ್ದರಿಂದಾಗಿ ಆಸ್ವಾದವನ್ನು ಸ್ವೀಕಾರ ಮಾಡೋದೇ ಇಲ್ಲ ದೇವರು. ಅನಾರತಂ ಪಾರವಶ್ಯಾತ್ ಸ್ವಾದ್ವತ್ತೀತಿ ತತಶ್ರುತಿ. ಅದಕ್ಕೆ ಪಾರವಶ್ಯ, ಅನಾರತಂ ಪಾರವಶ್ಯ, ನಿತ್ಯ ಅಸ್ವತಂತ್ರ ಅವನು. ಅದಕ್ಕೆ ನಿತ್ಯ ಅಸ್ವತಂತ್ರ ಜೀವ. ಸ್ವಾದುವತ್ತಿ ತತಶ್ರುತಿ ಇತಿ ಭೋಗ ನಿರ್ಣಯ. ಇವತ್ತು ಜೈಲಲ್ಲಿ ಊಟ ಮಾಡ್ತಾರಲ್ಲ, ಜೈಲಲ್ಲಿ ಊಟ ಹಾಕ್ತಾರೆ, ಹೋಗ್ಬಿಟ್ರೆ ಆಯ್ತು ಅಂತ ಯಾರು ಅನ್ಕೋತಾರ? ಯಾಕೆ? ಆ ಊಟ ಎಂಥದ್ದು? ಪನಿಷ್ಮೆಂಟ್. ಅವ್ರಿಗೆ ಎಲ್ಲ ಫಸ್ಟ್ ಪನಿಷ್ಮೆಂಟೇ ಆಗೋದಿಲ್ಲ. ಅದು ಎಲ್ಲ ಹಾಕಿ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಎಲ್ಲ ಜೈಲಿಗೆ ಹೋಗ್ಬಿಡ್ತಾರೆ ರೆಡಿ ಅಂತೇಳಿ. ಅಲ್ಲಿ ಏನು ದುಃಖ ಇರೋದು ಏನು ಬೇಕಾದ್ದೇ ಸಿಗಲ್ಲ ಫಸ್ಟ್ ಅವರಿಗೆ, ಬೇಕಾದ್ದು ಸಿಗೋದಿಲ್ಲ. ಆದಮೇಲೆ ಅಲ್ಲಿಗೆ ಉಪಯೋಗ ಇಲ್ಲ. ಏನೇ ಕೊಟ್ಟರು ಅವ್ರಿಗೆ ಉಪಯೋಗ ಇಲ್ಲ. ದೇವರಿಗೆ ಅದು ಗೊತ್ತಿದೆ, ಸರ್ವಜ್ಞ, ನಿರ್ದುಃಖ. ಇವರಿಗೆ ಗೊತ್ತಿಲ್ಲ, ಅದನ್ನು ದುಃಖ ಪಡ್ತಾರೆ. ಇದಿಷ್ಟು ಉಪನಿಷತ್ತಿಗೂ ಅರ್ಥ ಇದು. ಮಾಂಡೋಕ್ಕೆ ಬಂದಿದೆ, ದಾಸುಪರ್ಣ ಅರ್ಥಾಣದಲ್ಲಿ ಬಂದಿದೆ. ಅಲ್ಲಿ ಬರ್ದಂಗೆ ಜಾಸ್ತಿ ಇಲ್ಲಿ ಬರೆದಿದ್ದಾರೆ ಆಚಾರ್ಯ. ಎಲ್ಲ ಓದೇ ತಿಳ್ಕೋಬೇಕು ಅಂತ ಹೇಳಿರೋದು ಅವರು. ಅಸ್ವಾದು ಸ್ವಾದುವದ್ದಿ ಅತ್ತಿ ಜೀವೋ ನೈವಂ ಜನಾರ್ದನ ಅಥೋ ನ ಅತ್ತೀತಿ ವಚನಂ ಅಶ್ಚತೋಪಿ ಸುಖಂ ಸದಾ ಇತಿ ಪರಭೋಗೆ. ಪರಭೋಗ ಅಂತ ಗ್ರಂಥನ ಕೊಟ್ಟು ಮಾಡ್ತಾರೆ. ಅಸ್ವಾದುವಾದ ವಿಷಯ ಸುಖಗಳನ್ನು ಸ್ವಾದು ರುಚಿಕರ ಅನ್ನೋ ಹಾಗೆ ಜೀವ ತಿಂತಾನೆ, ದೇವ್ರು ಹಾಗಲ್ಲ. ಅಥೋ ನ ಅತ್ತಿ, ಆದ್ದರಿಂದ ದೇವರನ್ನ ತಿನ್ನದವನು ಅಂತ ಕರೀತಾರೆ. ಇತಿ ವಚನಂ ಅಶ್ನತೋಪಿ ಸುಖಂ ಸದಾ ಇತಿ ಪರಭೋಗೆ. ಒಬ್ಬರು ಏನು ಕೇಳಿ ಹಾಕ್ಸೊಂಡಿಲ್ಲ, ಹಾಕಿದ್ದಾರೆ ತಿಂದೆ, ಉಳಿದವರು ಜಾಸ್ತಿನೇ ತಿಂದು ಬಿಟ್ಟಿದ್ದಾರೆ. ಇನ್ನೊಬ್ರು ತಿಂದಿದ್ದಿಷ್ಟು ಬರೀ ಅದಾಕಿ ಇದಾಕಿ ಅಂತ ಕೇಳಿದ್ದೆ. ಅವನು ಆಸೆ ಬರೋಕ್ಕಾಗ್ತ, ಇವನು ಕರೆಯೋದಿಲ್ಲ. ಇಷ್ಟು ತಿಂದರೂ ಕೂಡ ಏನು ತಗಾರೆ, ಬೇಡ ಅಂದರು ನಾವೇ ಹಾಕಿದ್ವಿ ಹೊರತು ಅವ್ರಿಗೆ ಬೇಡ ಬೇಡ ಅಂತ ಹೇಳ್ತಾನೆ ಇದ್ದರು. ಅವ್ರು ಜಾಸ್ತಿ ತಿಂದರು ಏನವರು ಜಾಸ್ತಿ ತಿಂದರು ಅಪೇಕ್ಷೆ ಪಟ್ಟವರಲ್ಲ. ಇವರು ಸ್ವಲ್ಪ ತಿಂದಿದ್ದೇ ಬಯಸ್ಕೊಳ್ತಾರೆ. ಯಾಕೆಂದರೆ ಇವ್ರಿಗೆ ಆಸೆ ಇದೆ, ತಿನ್ನೋ ಶಕ್ತಿ ಇಲ್ಲ, ಮತ್ತು ಯಾವ ತಿನ್ಬೇಕಂತ ಗೊತ್ತೂ ಇಲ್ಲ. ದೇವರಿಗೆ ಹಾಗಲ್ಲ. ಅಸ್ವಾದು ಸ್ವಾದುವತ್ವತ್ತಿ ಇವತ್ತು ನಮಗೆ ಅರ್ಥ ಆದರೆ ವಿಷಯ ಸುಖಗಳೆಲ್ಲ ಹಾಗೆ. ಏಹಿ ಸಂಸ್ಪರ್ಶಜ ಭೋಗಾ ದುಃಖ ಯೋನಯ ಏವತೆ ಆದ್ಯಂತವಂತಃ ಕೌಂತೆಯ ನತೇಶು ರಮತೆ ಬುಧಃ. ಎಂದೂ ಕೂಡ ಜ್ಞಾನಿಗಳಾದವರು ಸಾರಾಸಾರ ವಿವೇಕ ನೋಡ್ತಾರೆ. ಅವರಿಗೆ ಆಕರ್ಷಣೆ ಮುಖ್ಯ ಅಲ್ಲ. ಏನು ಮುಖ್ಯ? ಅವರಿಗೆ ಸುಖ ಮುಖ್ಯ. ಇದು ಹಿತ ಆಗೋದಿಲ್ಲ ಅಂದರೆ ಏನು ಮಾಡಿರುತ್ತೆ ಅನ್ನೋದಿಲ್ಲ ಅವರು. ಇವ್ರು ಹಾಗಲ್ಲ. ಆ ಕಡೆ ಕಂಡು ಯಾರಿಲ್ಲ ಅಂತಂದು ಬಿಡ್ತಾರೆ. ಯಾಕೆ? ಅವ್ರಿಗೆ ಹಿತ ಮುಖ್ಯ ಅಲ್ಲ, ರುಚಿ ಮುಖ್ಯ ಅವರಿಗೆ. ಅದೇ ವ್ರತ ಉಪವಾಸ ಮಾಡೋದ್ರಲ್ಲಿ ಯಾತಕ್ಕೆ ಅಂತ ಕೇಳಿದರೆ ರುಚಿ ತ್ಯಾಗ ಮಾಡೋದಕ್ಕೋಸ್ಕರ. ಇವರು ರುಚಿ ತ್ಯಾಗ ಮಾಡದೆ ಹೋದರೆ ವ್ರತ ಮಾಡಿ ಉಪಯೋಗ ಇಲ್ಲ. ಅದರಿಂದ ಅದು ಏನು ಬರಬೇಕಾದ್ರೆ ವಿಲ್ ಪವರ್ ಬರುತ್ತೆ. ಮೊದಲು ಮಿಲಿಟರಿ ಟ್ರೈನಿಂಗ್ ಅಂತ ಕೊಡ್ತಾರಲ್ಲ, ಯುದ್ಧ ಏನೋ ನಡೀತಾರಲ್ಲ, ಯುದ್ಧ ನಡೀತೆ ಅಂತ ತಿಳ್ಕೊಂಡು ಹೇಗೆ ನಡ್ಕೋಬೇಕು ಹೇಳ್ತಾರೆ. ಗೊತ್ತಾ? ಯುದ್ಧ ನಡೀತೆ ಅಂತ ತಿಳ್ಕೊಂಡು ಹೀಗಿರಬೇಕು. ಯಾರು ಹೊಡಿತಾ ಇದ್ದಾರೆ, ಮತ್ತು ತಕ್ಷಣ ಕೆಳಗೆ ಬೀಳ್ಬೇಕು, ಅವ್ರು ಸಮಯನೋಡು ಹೊಡಿಬೇಕು, ಅವ್ರು ಹೇಳ್ಕೊಡ್ತಾರೆ. ಅದು ಟ್ರೈನಿಂಗ್ ಕೊಟ್ಟರೆ ಯುದ್ಧಕ್ಕೆ ಹೋಗ್ತಾರೆ ಅವರು. ಅದೇ ರೀತಿಯಲ್ಲಿ ಇವೆಲ್ಲ ಟ್ರೈನಿಂಗ್ ಇದ್ದಾಗೆ. ವ್ರತ ಉಪವಾಸಗಳೆಲ್ಲ ಏನವು, ಹೇಗೆ ಭೋಗವನ್ನು ಗೆಲ್ಲಬೇಕು, ವಿಶೇಷಗಳನ್ನ ಗೆಲ್ಲಬೇಕು ಅಂತ. ಅದು ಬೆಳೀತಾ ಏನಾಗುತ್ತೆ ಅವನಿಗೆ ವಿಶೇಷವಾಗಿ ಸಾಮರ್ಥ್ಯ ಬಂದು ಮನಸ್ಸು ಗಟ್ಟಿಯಾಗುತ್ತೆ. ವಯಸ್ಸಾಗ್ತಾ ಹೋದಂತೆ ದೇಹ ಎಷ್ಟೇ ಮೇಂಟೈನ್ ಮಾಡಿದ್ರೆ ಏನಾಗಬೇಕದು ಹಳೇದಾಗಲೇಬೇಕು. ಅದು ಡೇಟ್ ಅಂತ ಹಾಕಿರೋದು ಹಳೇದಾಗಲೇ, ಬೇರೆ ದಾರಿ ಇಲ್ಲ. ಆದರೆ ಮನಸ್ಸು ಗಟ್ಟಿ ಆಗಬೇಕು. ಮನಸ್ಸು ಲೂಸಾಗಿ ದೇಹ ಗಟ್ಟಿ ಆಗಿಲ್ಲ. ದೇಹ ಯಾವ ಗಟ್ಟಿ ಆಗೋದೇ ಇಲ್ಲ, ಮನಸ್ಸು ಕೆಟ್ಟು ಹೋಗ್ಬಿಡೋದು. ಮನಸ್ಸು ಗಟ್ಟಿ ಆಗೋದಕ್ಕೆ ಶಾಸ್ತ್ರಾಧ್ಯಯನ ಉಪಯೋಗ ಬರೋದು. ಈಗ ಮನಸ್ಸಿನ ಫುಡ್ ಅದು. ಈ ಫುಡ್ಡು ಎಷ್ಟೇ ಕೊಟ್ಟರು ಅದು ನಶ್ವರ. ಆ ಫುಡ್ ಕೊಟ್ಟರೆ ಅದು ಜನ್ಮ ಏರ್ತಾ ಹೋಗಿ ಕೊನೆಗೆ ಅವನು ಯೋಗಿ ಆಗ್ತಾನೆ. ಶಾಸನ ಅನಶನತ್ವೇನ ನರದೇವೌ ರಸೋದಿತೌ. ನರ ಅಂದರೆ ಜೀವ, ದೇವ ಅಂದರೆ ಪರಮಾತ್ಮ. ಶಾಸನ ಅನಶನ. ಶಾಸನ ಅನ್ನ ತಿಂತಾನೆ, ಅನಶನ ತಿನ್ನೋದಿಲ್ಲ. ಇಷ್ಟೇ ವ್ಯತ್ಯಾಸ. ಯಥೋದಿತೌ ಅತ್ತಿಂವಿನ ಅಪಿ ಅದೌರ್ಬಲ್ಯಾತ್ ತಥಾ ಅನತ್ತಿರ್ ಹರೇರ್ಭುಜ. ಪರಮಾತ್ಮ ತಿಂದೇನೆ ಗಟ್ಟಿಯಾಗಿದ್ದಾನೆ. ತಿಂದು ಸೊರಗ್ತಾನಾದ್ರೆ ದೇವರು ಏನಂತ ಕರೀತಾರೆ? ತಿನ್ನದವನು ಅಂತ ಕರೀತಾರೆ. ಒಂದು ಆನಂದ ಇಲ್ಲ ಅಂತ ಅರ್ಥ. ಅನೇಕರ ವಾದ ಏನು, ದೇವರಿಗೆ ಆನಂದನೇ ಇಲ್ಲ, ಜ್ಞಾನನೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಇದೆ. ಅಜ್ಞಾನ ಇಲ್ಲದ ಜ್ಞಾನ, ದುಃಖವಿಲ್ಲದ ಸುಖ, ಇದು ಮುಖ್ಯವಾದ ದೇವರಲ್ಲಿ ಪೂರ್ಣ. ಅದು ಅಬ್ಸಲ್ಯೂಟ್ ಮತ್ತು ಅವರ್. ಇವರಿಗೆಲ್ಲ ಸ್ವಲ್ಪ ಇರೋದು ಸ್ವಲ್ಪ. ಅದನ್ನು ಅವ್ರಿಗೆ ಅರ್ಥ ಆಗಿಲ್ಲ, ಆದ್ದರಿಂದ ದುಃಖಪಡ್ತಾರೆ. ಅದು ದೇವರ ಜೊತೆಗಿದ್ದು ಏನು ಮಾಡೋಕ್ಕೆ ಬಂದಿದ್ದಾರೆ, ಗೈಡ್ ಮಾಡೋಕ್ಕೆ ಬಂದಿದ್ದಾರೆ, ಉಪಯೋಗ ಮಾಡ್ಕೊಳ್ಳಲ್ಲ ಅಷ್ಟೇ ಅವರು. ತದೇವ ಪ್ರೋಕ್ತಂ ನಿರನ್ನೋಪಿ ಬಲೇನ ಭೂಯಾನಿತಿ ಸ್ವಯಂ ತನ್ನೇವ ತಥಾಪಿ ನಾದನ ನಿಬಂಧನಂ ತಸ್ಯ ಬಲಮಿತ್ಯರ್ಥ. ನಾದನ ಅಂದರೆ ಅದನ ನಿಬಂಧನ. ಅದನ ಅಂದರೆ ತಿನ್ನೋದು. ತಿನ್ನೋದ್ರಿಂದ ಇವನಿಗೆ ಬಲ ಅಂತ ತಿಳ್ಕೊಂಡಿದ್ದಾರೆ.
ಪರಮಾತ್ಮ ತಿಂದೇನೆ ಫಲ ತೋರಿಸ್ತಾನೆ ಇರೋದನ್ನು. ದೇವರು ಯಾವ ವಿಷಯ ಸುಖವನ್ನು ಯಾವ ಕಾಲಕ್ಕೂ ಹೊಂದಿಲ್ಲ, ಆದ್ದರಿಂದ ಪೂರ್ಣಾನಂದ. ಸೊ ವಿಷಯ ಸುಖವನ್ನು ಅನುಭವಿಸೋದು ದುಃಖಕ್ಕೆ ಸಾಧನ, ತ್ಯಾಗ ಮಾಡೋದು ಆನಂದಕ್ಕೆ ಸಾಧನ. ಇವತ್ತೆಲ್ಲ ಅದಕ್ಕೆ ಹೋಗ್ತಿರೋದ್ರಿಂದ ಏನಾಗುತ್ತೆ, ಅದು ಬರೀ ತಿನ್ನೋದಲ್ಲ, ಯಾವ್ಯಾವುದೋ ಫುಡ್ಡು ಏನೇನೋ ತಿಂತಾನೆ. ಅದರಿಂದ ಏನಾಗುತ್ತೆ, ಅವನಿಗೆ ದುಃಖದ ಪರಮಾವಧಿಗೆ ಹೋಗ್ತಾನೆ. ಒಂದು ವಿಷಯ ಸುಖಗಳು ಯಾವಾಗಲೂ ಕೂಡ ಏನವು ಆದ್ಯಂತವಂತ ಕೌಂತೆಯ ನತೇಶು ರಮತೆ ಜ್ಞಾನಿಗಳು ಎಂದು ಅದರಲ್ಲಿ ಏನಾಗೋದಿಲ್ಲ, ಅಲ್ಲಾಗೋದು ಇಷ್ಟನೇ ಪಡೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಹಸಿವಾಗಿದ್ದರೂ ಕೂಡ ಅವ್ರು ತಿನ್ನೋದಕ್ಕೆ ಹೋಗೋದಿಲ್ಲ. ನಮ್ಮ ಫುಡ್ಡೇ ಅಲ್ಲ ಅದು. ನಮ್ಗೆ ಉಪವಾಸ ಹೋದೆ, ಯಾರೂ ಇರಲೇ ಇಲ್ಲ, ಉಪವಾಸ ಹೋಗಿ ಬೇಕಾಷ್ಟು ಥರ ಇದ್ದಾರೆ, ಊಟನೂ ಮಾಡಿದ್ದಾರೆ. ನಾನು ಊಟ ಯಾರು ನಮಗೆ ಬೇಕಾದರೂ ಇರಲಿಲ್ಲ, ಬೇಕಾದ ಅನ್ನನೂ ಸಿಗಲಿಲ್ಲ. ಫುಡ್ಡಲ್ಲ, ನಮ್ಮ ಫುಡ್ ಆಗಬೇಕು ಎಲ್ಲರಿಗೂ ಕೂಡ. ಹುಲ್ಲು ಫುಡ್ಡೇ ಪ್ರಾಣಿಗಳಿಗೆ, ಮನುಷ್ಯನಿಗಲ್ಲ. ಅದನ್ನು ಮನುಷ್ಯ ಹುಲ್ಲು ತಿಂದರೆ ಅಂತ ನಗುತ್ತಾರೆ. ಆ ಪ್ರಾಣಿ ಹಣ್ಣು ತಿಂದರೆ ಏನು ಎರಡೂ ತಿನ್ಬೋದು ಬೇಕಾದ್ರೆ, ಯೋಚನೆ ಇಲ್ಲ. ಕೆಲವು ಹಣ್ಣು ತಿನ್ನೋದು ಬಾಳೆಹಣ್ಣೆಲ್ಲ ತಿನ್ನುತ್ತಾರೆ, ಆದರೆ ಇವನು ಯಾವ ಸಿಪ್ಪೆನೂ ತಿನ್ನಕ್ಕೆ ಸಾಧ್ಯ ಇಲ್ಲ. ತಿಂದರೆ ಅವನು ವಿವೇಕಿ ಇಲ್ಲ ಅನ್ನೋ ಒಂದು ಕರೆಸ್. ನಾದನ ನಿಬಂಧನಂ ಅಂದರೆ ಅದನ ನಿಬಂಧನಂ ತಸ್ಯ ಬಲಮಿತ್ಯರ್ಥ. ತುಂಬ ಜನ ಭಾಳ ವೀಕ್ ಆಗಿದ್ದೀರಿ, ಚೆನ್ನಾಗಿ ತಿಂದರೆ ಸರಿ ಹೋಗಿ ಅಂತ ಹೇಳ್ತಾರೆ, ಇನ್ನೂ ಕೆಟ್ಟೋಗುತ್ತೆ ಅಂತ ಅರ್ಥ. ಯಾಕೆಂದರೆ ಏನಿದು ದೇಹ ಬೆಳೆಸೋದೇ ಹೊರತು ಜೀವ ಬೆಳೆಸೋದಲ್ಲ. ಪರಮಾತ್ಮನಿಗೆ ಅದಿಲ್ಲ, ಅದರಿಂದಾಗಿಯೇ ನಿಶ್ಚಿಂತೆಯಾಗಿದ್ದಾನೆ. ಯತ್ರ ಸುಪರ್ಣ ಅಮೃತಸ್ಯ ಭಾಗಂ ಅನಿವೇಶಂ, ಅದೇ ಅರ್ಥ ಹೇಳ್ತಕ್ಕಂಥ ಮತ್ತೊಂದು ವಾಕ್ಯ ಕೋಟ್ ಮಾಡ್ತಾರೆ. ಅಲ್ಲೇ ಇದೆ ನೋಡಿ ಮುಂದೆ ಅಂತೇಳಿ, ಅಲ್ಲೇ ಇದೆ ವಿವರಣೆಗಳೆಲ್ಲ. ವಿದದಾಭಿಸ್ವರಂತಿ ಇನೋ ವಿಶ್ವಸ್ಯ ಭುವನಸ್ಯ ಗೋಪಾಃ ಸಮಾ ಧೀರಃ ಪಾಕಪತ್ರಾವಿವೇಶ ಯಸ್ಮಿನ್ ವೃಕ್ಷೇ ಮಧ್ವದಃ ಸುಪರ್ಣಾನಿ ವಿಶಂತೆ ಸುವತೆ ಚಾತಿ ವಿಶ್ವೇ ತಸ್ಯೇದಾಹುಃ ಪಿಪ್ಪಲಂ ಸಾಧು ಅಗ್ರೇ ತನ್ನ ಅನಶದ್ಯಃ ಪಿತರಂ ನ ವೇದ ಇತ್ಯಾದಿ ವಾಕ್ಯಶೇಷ ಉಪನಿಷತ್ತಿನಲ್ಲಿ ಎಲ್ಲ ಬಂದಿದೆ. ಭಾಗವತದಲ್ಲೂ ಶ್ಲೋಕಗಳು ಬರುತ್ತೆ, ಉಪನಿಷತ್ತಲ್ಲೂ ಬರುತ್ತೆ. ಹಿಂದೂ ಮುಂದೆ ನೋಡಿದ್ರೆ ಒಂದೇ ಅರ್ಥ, ಒಂದೇ ಅವರು ಆ ಕಡೆ ಈ ಕಡೆ ನೋಡೋದೇ ಇಲ್ಲ. ತತ್ವಮಸಿ ಹಿಂದೆ ಮುಂದೆ ಯಾವುದು ಬೇಡ. ಏನರ್ಥ ಅದಕ್ಕೆ? ಅಹಂ ಬ್ರಹ್ಮಾಸ್ಮಿ, ಹಿಂದಿಲ್ಲ ಮುಂದಿಲ್ಲ. ನಾನು ಗ್ರೇಟ್ ಅನ್ಬೇಡ, ನೀನೇನು ಗೇಟ್ ಮಾಡೋದ್ರೆ ಅಂತ ಅವ್ರು ಹೇಳ್ತಾರೆ. ಅವ್ರು ತಾವು ಗೇಟ್ ಅಂತ ಹೇಳಿದ್ರು, ನಿಮ್ಗೆ ಹೇಳಿದೆ ಅಷ್ಟೇ. ನೀವು ಹೇಳಿದ್ದೇನು ನಾನು ಗ್ರೇಟ್ ಅಂತ ಅವ್ರು ಹೇಳ್ತಾರೆ. ಅಲ್ಲಿರೋದು ಹಾಗೇನೆ. ಪರಮಾತ್ಮ ತನ್ನನ್ನು ತಾನು ಏನಂತ ತಿಳ್ಕೊಂಡ, ಅಹಂ ಬ್ರಹ್ಮ ಆತ್ಮಾನಮೇವೈತ ಉಪನಿಷತ್ತಿರೋದೇ ಹಾಗೆ. ಇವರು ಆತ್ಮಾನಂದ ಜೀವತ್ತ ಅರ್ಥ ಮಾಡಿಬಿಟ್ಟು ಎಲ್ಲ ಜೀವರು ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ರು. ತಪ್ಪು. ಆತ ಹೇಳಿದ ಮಾತನ್ನು ಹೇಳಬೇಕಾದ್ರೆ ಇವರು ಆ ದೇವ್ರು ಹೇಗೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋದು ಬಿಟ್ಟು ನಾವೆಲ್ಲ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು, ಅದೇ ತಪ್ಪಾಗಿ. ಅದಕ್ಕೆ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಪರೀಕ್ಷೆಯಲ್ಲಿ ಸಾಮಾನ್ಯ ಏನವೆಲ್ಲ ಏನದು ಒಂದು ಟೈಪ್ ಆಫ್ ಕ್ವಶನ್ ಅದು, ಗೊತ್ತಾಯ್ತಾ? ಡೈರೆಕ್ಟ್ ಸ್ಪೀಚಲ್ಲಿ ಕನ್ವರ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್ಗೆ ಮಾಡು ಅಂತ ಹೇಳ್ತಾರೆ. ಇವ್ರಿಗೆ ಹೇಳ್ಕೊಡ್ಬೇಕಲ್ಲ, ಮಾಡ್ರಪ್ಪ ಹೀಗೆ ಏನಾಗಿದೆ ಅಲ್ಲಿ ಅಂತೇಳಿ. ಅದು ಹಿಂದೆ ಮುಂದೆ ನೋಡಲೇ ಇಲ್ಲ ಅದು. ಯಸ್ಮಿನ್ ವೃಕ್ಷೇ, ಇದೆಲ್ಲ ಒಟ್ಟರ್ಥ ಏನೋ ಅಂದರೆ ಯತ್ರ ಸುಪರ್ಣಗಳು ಇಬ್ಬರು ಅಮೃತಸ್ಯ ಭಾಗಂ ಅನಿಮೇಷಂ ವಿದಧತೆ ಅಭಿಸ್ವರಂತಿ. ಇನೋ ವಿಶ್ವಸ್ಯ ಇದಃ ಸ್ವಾಮಿ ಭೀಮಸೇನ, ಇನ ಅಂದರೆ ಸೇನ ಸ್ವಾಮಿ. ಇನ ಗೋಪಾಃ ಸಮಾಧೀರ ಪಾಕಪತ್ರಾವಿವೇಶ, ಧೀರನಾದವರು ಈ ಪಾಕಕ್ಕೆ ಬರಲಿಲ್ಲ. ಯಸ್ಮಿನ್ ವೃಕ್ಷೇ ಮಧ್ವತಃ ಸುಪರ್ಣ ನಿವಿಶಂತೆ ಸುಬತೆ ಚಾಪಿ ವಿಶ್ವೇ. ಮಧ್ವದಃ, ಮಧು ಅಂದರೆ ಸಿಹಿ, ಸಿಹಿ ತಿಂತಾಯಿಲ್ಲ, ಸಿಹಿ ಅಂತ ತಿಳ್ಕೊಂಡು ತಿಂತಾಯಿದ್ದಾರೆ ಅಷ್ಟೇ. ತಸ್ಯೇದಮಾಹುಃ ಪಿಪ್ಪಲಂ ಸ್ವಾದು ಅಗ್ರೇ ತನ್ನೋ ಅನಶದ್ಯಃ ಪಿತರಂ ನ ವೇದ. ಅವನು ಎಂಥವನು ಅಂದರೆ ಪಿತರ, ತನ್ನ ಸ್ವಾಮಿ ಅಲ್ಲಿ ಜನ್ಮಾದ್ಯಸ್ಯ ದೇವರ ಪಕ್ಕದಲ್ಲೇ ಇದ್ದಾನೆ, ತಿಳ್ಕೊತಾನೆ ಇಲ್ಲ. ಕನಿಷ್ಠ ಪಕ್ಷ ಊಟಕ್ಕೆ ಕೂತ ಪಕ್ಕದವ್ರಿಗೆ ನೋಡ್ತಿರ್ತಾನೆ, ತಿಂತವ್ರು ಏನು ಬರ್ತಾವ್ರು ಅಬ್ಸರ್ವ್ ಮಾಡ್ತಿರ್ತಾನೆ. ಅದನ್ನಾರು ಮಾಡಬಾರ್ದೆ ಅವನು, ಅದನ್ನು ಮಾಡೋದಿಲ್ಲ. ಯಾಕೆ ದೇವ್ರು ಇದ್ದಾನೆ ಅಂತ ಪರಿಜ್ಞಾನನೇ ಅವನಿಗಿಲ್ಲ, ಅದರಿಂದಾಗಿಯೇ ಮರೆತು ಬಿಡ್ತಾನೆ. ದೇವ್ರ ಜೊತೆಗೆ ಯಾತಕ್ಕಿದ್ದಾನೆ? ಗೈಡ್ ಮಾಡಲಿಕ್ಕೆ. ಇವನೇನು ಮಾಡೋದಿಲ್ಲ, ಆ ಕಡೆ ನೋಡೋದಿಲ್ಲ. ಆದ್ದರಿಂದ ಗೈಡೆನ್ಸ್ ಉಪಯೋಗ ಮಾಡ್ಕೋತಾ ಇಲ್ಲ. ವೃಕ್ಷೇ ಸ್ಥಿತ್ವಾ ಮಧ್ವದಃ ಸುಪರ್ಣಾಃ ಯಸ್ಮಿನ್ ಅಶ್ಯಂತಿ. ಮಧ್ವದಃ ಸುಪರ್ಣಾಃ ಅಸ್ಮಿನ್ ಅಶ್ಯಂತಿ, ತಿಂತಾರೆ. ಸುಪರ್ಣೆ ನಿವಿಶಂತೆ ತದಾಧಾರತ್ವೇನ ಸುವತೆ ಚ ತಸ್ಯೈವ ಸುಪರ್ಣಸ್ಯ ಸ್ವಾದು ಪಿಪ್ಪಲಂ ಅನ್ಯಸ್ತು
ಸ್ವಾದುವದ ಅಜ್ಞಾತಿ ನ ಸ್ವಾದು, ನಿಜವಾಗ್ಲೂ ಸ್ವಾದು ಸ್ವೀಕಾರ ಮಾಡೋದು ಸ್ವರೂಪಾನಂದ ಪರಮಾತ್ಮ. ಇವನು ಹೊರಗಿನ ತಿಂದು ಎಂಜಾಯ್ ಮಾಡ್ತಾನೆ, ಒಳಗೆ ಸುಖವಾಗಿ ಅವನಿದ್ದಾನೆ. ಯಾವತ್ ಪಿತರಂ ಪರಮಾತ್ಮಾನಂ ನ ವೇದ ಇದೆ. ಪಿತರಂ ಶಬ್ದಕ್ಕೆ ಏನರ್ಥ? ಪರಮಾತ್ಮ ಅಂತ ಅರ್ಥ ಇದೆ. ಯಾಕೆ? ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಆದ್ದರಿಂದ ಪಿತೃ ಶಬ್ದಕ್ಕೆ ಇದು ಪರಮಾತ್ಮ ಅಂತ ಅರ್ಥ. ಸುಪರ್ಣೌ ದ್ವೌ ಶರೀರಸ್ಥೌ ಜೀವಶ್ಚ ಪರಮಸ್ತಥಾ. ಇದಿಷ್ಟು ಧರ್ಮ ಸಂಹಿತ ಅಂತ ಕೊಟ್ಟು ಮಾಡ್ತಾರೆ. ಪಾರವಸ್ಯಾದನಾತ್ ಜೀವ ತತ್ರ ಅತ್ತೀತಿ ಶ್ರುತೌ ಶ್ರುತಃ. ಅದೇ ರೀತಿ ಸ್ವವಶೇನ ಅದನಾತ್ ವಿಷ್ಣು ನಾತ್ತೀತ್ಯತ್ರಾಪಿ ಸಂಶ್ರುತಃ. ಸಯೇವ ಶುಭ ಸ್ಯಾತ್ತ ಜೀವೋ ಅತ್ತ ಅಸ್ಯೈವ ವೇದನಾತ್ತಿತಿ ಧರ್ಮ ಸಂಹಿತಾಯ. ಅದೇ ವಿಷಯ ಅದೇನೆ. ಕೊಟೇಶನ್ ಬೇರೆ ಗ್ರಂಥದ್ದು ಧರ್ಮ ಸಂಹಿತ. ಯಾಕೆ ಬೇರೆ ಬೇರೆ ಕೊಟ್ಟು ಮಾಡ್ತಾರೆ? ಎಲ್ಲ ಕಡೆ ಇದೇ ಅರ್ಥ ಮಾಡಿದ್ದಾರೆ. ನೀವು ಹೇಳಿದ ಅರ್ಥ ಯಾರೂ ಮಾಡೇ ಇಲ್ಲ ಅಂತ ಹೇಳಬೇಕಾಗಿ ಅದಕ್ಕೆ ಆ ಮಾತು ಹೇಳಿ. ಸುಪರ್ಣವು ದ್ವೌ ಶರೀರಸ್ಥೌ, ದೇಹ ವೃಕ್ಷದೊಳಗೆ ಎರಡು ಪಕ್ಷಿಗಳಿವೆ. ಜೀವಸ್ಯ ಪರಮಃ, ಜೀವ ಜೀವ, ಪರಮ ಪರಮಾತ್ಮ. ಪಾರವಸ್ಯಾತ್ ಪಾರವಸ್ಯಾದನಾತ್ ಜೀವ ತತ್ರ ಅತ್ತೀತಿ ಶ್ರುತೌ ಶ್ರುತಃ. ಅಸ್ವತಂತ್ರನಾಗಿ ತಿಂತ ಕೂತಿರೋದ್ರಿಂದ ರುಚಿಯಲ್ಲದ ವಸ್ತುವನ್ನು ಸವಿ ಅಂತ ತಿಳ್ಕೊಂಡು ಅವನನ್ನು ತಿಂತಾನೆ ಅಂತ ಕರೀತಾರೆ. ಸಾಮಾನ್ಯವಾಗಿ ತಿಂತಾರೆ, ತಿನ್ನೋದಿಲ್ಲ. ಇಬ್ಬರು ಊಟ ಮಾಡೋರೇನೆ. ಅವನ ಆಸೆಯಿಂದ ತಿಂದ. ಅವನು ಡಾಕ್ಟ್ರು ತಿನ್ನಬೇಡ ಅಂತ ಹೇಳಿದ್ದಾರೆ, ತಿಂತಾನೆ. ಇವರಂತಾರೆ ಆಸೆ ಸತ್ತೋದ. ಅವರಿಗೆ ಜಾಸ್ತಿ ಮೊದಲೇ ಹೇಳಿದೆ, ಜಾಸ್ತಿ ತಿಂದರೂ ಇವನು ಏನು ತಿಂತಾನೆ ಅಂತ ಕರೆಸ್ಕೊಳ್ಳೋದಿಲ್ಲ. ಅದಕ್ಕೆ ಬೇಕಾಗಿಲ್ಲ. ಅದು ಆಸೆ ಪಟ್ಟು ತಿಂದ, ಆಸೆ ಪಡದೆ ತಿಂದಾಗ ತಿಂದರೂ ತಿಂದಿಲ್ಲ ಅಂತಂದ್ರೆ ಫಲಾಪೇಕ್ಷೆ ಇಲ್ಲದೆ ಹೋದಾಗ ಏನಂತ ಅರ್ಥ? ಅದಕ್ಕೆ ಬಂಧಕ ಆಗೋದಿಲ್ಲ. ಇವನು ರುಚಿ ಇತ್ಯಾದಿ ಫಲ ಅಪೇಕ್ಷೆ ಪಡ್ತಾನೆ. ಆಹಾರ ಪೆಟ್ರೋಲ್ ಹಾಕೋ ರುಚಿ ಇರುತ್ತೆ, ರುಚಿ ನೋಡಿ ಹಾಕ್ತಾರೆ ಅದಕ್ಕೆ. ಅದು ಹೋಗಬೇಕು ಅಷ್ಟೇ ಹೊರತು ಟೇಸ್ಟ್ ಹೇಗೆ ಮುಖ್ಯ ಅಲ್ಲ. ಆಹಾರ ಬೇಕು ದೇಹಕ್ಕೆ. ಸಯೇವ ಹಿ ಶುಭ ಯಾವ ರುಚಿ ಕಾನ್ಸೆಪ್ಟ್ ಶುರುವಾಗುತ್ತೋ ಅಲ್ಲಿ ತಿನ್ನೋದು ಶುರುವಾಗುತ್ತೆ. ಹೆಚ್ಚೆಚ್ಚು ತಿಂತಾನೆ, ತಿನ್ನಬಾರ್ದು ತಿಂತಾನೆ, ಕೊನೆ ರೋಗ ಕೆಡಿಸ್ಕೊಂಡ್ಬಿಡ್ತಾನೆ. ಅದು ತಿನ್ನಬೇಕು ಅಷ್ಟೇ ವಿವೇಕ ಇದ್ರೆ ಏನಾಗೋದಿಲ್ಲ, ಸಮಸ್ಯೆ ಬರೋದೇ ಇಲ್ಲ. ದೇಹ ಮೇಂಟೆನೆನ್ಸಿ ತಿನ್ನಬೇಕು ಅಷ್ಟೇ ಕಾನ್ಸೆಪ್ಟ್ ಇದ್ದರೆ ಅವ್ನು ಕೆಟ್ಟದ್ದು ತಿನ್ನೋ ಪ್ರಶ್ನೆ ಬರೋದು. ಹೆಚ್ಚು ತಿನ್ನೋದಿಲ್ಲ. ಗೊತ್ತಾಯ್ತಾ? ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಎಷ್ಟು ಬೇಕೋ ನೋಡಿ ಅಷ್ಟು ಮಾತ್ರ ಹಾಕಿಸ್ತಾರೆ ಹೊರತು ಯಾವುದು ಟ್ಯಾಂಕ್ ಫುಲ್ ಮಾಡಿಸೋದಿಲ್ಲ. ಗೊತ್ತಾಯ್ತಾ? ಯಾಕೆ? ವೇಸ್ಟ್ ಅದು ಮಾಡಿಸೋದಿಲ್ಲ. ಪೆಟ್ರೋಲ್ ಅಲ್ಲಿದ್ದು ಇರೋದಿಲ್ಲ, ಹಾಳಾಗುತ್ತೆ. ಸ್ವಲ್ಪ ಇದಾಗಿ ಹೋಗಿ ಎಷ್ಟೋ ಭಾಗ ವೇಸ್ಟ್ ಆಗಿಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಜಾಡತಾನ ಹೇಗೋ ಹಾಕಿ ಅದು ವೇಸ್ಟ್ ಆಗೋ. ಅನ್ನನೂ ವೇಸ್ಟ್ ಅದು. ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಿ ತಿಂದನ್ನ ಜೀರ್ಣ ಆಗೋಷ್ಟು ಕೆಲಸ ಮಾಡದೆ ಹೋದರೆ ಅದು ಅನ್ಯಾಯ ಅಂತ. ಅದೇನಾಗುತ್ತೆ? ಹಾಗೆ ಡಂಪ್ ಆಗಿಬಿಟ್ಟು ಅದೇನಾಗುತ್ತೆ? ಕೊಡುತ್ತು. ಹೊಟ್ಟೆಯೊಳಗೆ ಹೊರಗಿದ್ದರೆ ಕೊಡೆಯೋದು ನಮಗೆ ಗೊತ್ತು. ಅನ್ನ ಕೆಟ್ಟೋಗುತ್ತೆ. ತಿಂದರೆ ಅಲ್ಲೂ ಎಕ್ಸ್ಟ್ರಾ ಸರ್ಪ್ಲಸ್ ಆಗಿದ್ದು ಏನಾಗಬೇಕದು? ಅದು ಕೊಡಿಲೇಬೇಕು. ಅದು ಟಾಕ್ಸಿನ್ ಅಂತ, ಅದು ಟಾಕ್ಸಿಕ್ ಆಗುತ್ತೆ. ಟಾಕ್ಸಿಕ್ ಆಗಿಬಿಟ್ಟು ಕೊನೆಗೆ ಅದು ಆರೋಗ್ಯ ಕೆಡಿಸಿಬಿಡೋದು. ಸರ್ವಂ ವಾ ಅತ್ತೀತಿ. ಇದೇ ರೀತಿಯೇ ಜ್ಞಾನ ಕೂಡ ಆಹಾರ, ಗ್ರಂಥಗಳ ಆಹಾರ. ಒಳ್ಳೆ ತಿಳುವಳಿಕೆ ಓದ್ತಾ ಇದ್ದರೆ ಆನಂದವಾಗಿರ್ತಾನೆ. ಕೆಟ್ಟ ಗ್ರಂಥ ಯಾವುದೋ ಓದ್ತಾನೆ ಡಿಸ್ಟರ್ಬ್, ಮೊದಲಿಗಿಂತ ಅವ್ನ ತಲೆ ಕೆಟ್ಟ ಹೋಗ್ಬಿಡಿ. ಹಾಗಾಗಬಾರ್ದು. ಕೆಟ್ಟ ಆಹಾರ ಆಗೋ, ಕೆಟ್ಟ ವಿಚಾರ ಕೂಡ ಹಾಗೇನೆ. ಎರಡೂ ಶುದ್ಧವಾಗಿರಬೇಕು. ಸರ್ವಂ ಮಾ ಅತ್ತೀತಿ ತದತಿಥೇಹೇ ಅದಿತಿತ್ವ. ಇವೆಲ್ಲ ಅತ್ತ ಚರಾಚರಗಳಲ್ಲಿ ಹೇಳಿದ್ದಾರೆ. ಈಗ ನಿಜವಾಗಲೂ ದೇವರು ತಿನ್ನೋದಿಲ್ಲ ಅಂತ ಅರ್ಥ ಮಾಡ್ತಾರೆ. ತಿನ್ನೋದಿಲ್ಲ ಅಂತ ಅರ್ಥ ಮಾಡಬೇಡಿ. ಎಲ್ಲವನ್ನೂ ತಿನ್ನೋದು ದೇವರೇ ಇವತ್ತೆ. ಗೊತ್ತಾಯ್ತಾ? ಆದರೆ ತಿನ್ನೋದಿಲ್ಲ ಎಂಬ ಅರ್ಥಕ್ಕೆ ತನಗೆ ಬೇಕು ಅಂತ ತಿನ್ನೋದಿಲ್ಲ, ಅವನಿಗೆ ಬೇಕೂ ಇಲ್ಲ ಅದರಲ್ಲಿ. ಆದರೆ ಅವ್ರು ತಿನ್ನೋರು ದೇವರಿಗೆ ತಿನ್ನೋಕ್ಕೆ ಬರೋದಿಲ್ಲ. ಬಿಂಬ ತೊಗೊಳ್ದವರು ಪ್ರತಿಬಿಂಬ ಬರೋದಿಲ್ಲ, ಅನುಗ್ರಹ ಮಾಡ್ತಿದ್ದಾರೆ ಹೊರತು ಪರಮಾತ್ಮ. ಅದನ್ನು ದೌರ್ಬಲ್ಯ ಅಂತ ತಿಳ್ಕೊಳ್ಬಾರ್ದು. ಹಾಂ. ಅಹಮ್ಮಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಇತ್ಯಾದಿಶ್ಚ. ಇದೆಲ್ಲ ಯಾಕೆ ಡೀಟೇಲ್ ಹೇಳ್ತಾರೆ ಅಂದರೆ ದೇವರಿಗೆ ತಿನ್ನೋದೇ ಇಲ್ಲ, ಆದ್ದರಿಂದ ದೇವರಿಗೆ ಆನಂದನೇ ಇಲ್ಲ, ಇದೆಲ್ಲ ಏನೇನೋ ಹೇಳ್ತಾರೆ. ಅಲ್ಲ ಅಂತೇಳಿ ಇಷ್ಟೆಲ್ಲ ಆಧಾರ ಕೊಟ್ಟು ಡಿಟೇಲಾಗಿ ಡಿಸ್ಕಸ್ ಮಾಡ್ತಾರೆ. ಪ್ರಕರಣ ಅರ್ಥದಲ್ಲಿ ದೇವರಿಗೆ ಭೋಗ ಇದೆಯೋ ಇಲ್ಲೋ ಪ್ರಶ್ನೆ ಹಾಕ್ಕೊಂಡು ಇದಿಷ್ಟಕ್ಕೂ ಉತ್ತರ ಇದೆ. ಡಿಫರೆಂಟ್ ಆ್ಯಂಗಲಲ್ಲಿ ಹೇಳಿಬಿಟ್ಟು ದೇವರು ಏನು ಮಾಡ್ತಾರೆ? ತಿನ್ನೋದು ನಿಶ್ಚಿತ, ಆದರೆ ತನಗೆ ಬೇಕು ಅಂತ ತಿನ್ನೋದಿಲ್ಲ, ಅಸಾರವನ್ನು ತಿನ್ನೋದಿಲ್ಲ, ಪರತಂತ್ರ ತಿನ್ನೋದಿಲ್ಲ, ಅದರ ಡಿಪೆಂಡೇ ಆಗಿಲ್ಲ. ಇದು ದೇವರ ಮಹಿಮೆ. ತಿನ್ನೋದಿಲ್ಲ ಅಂಬೋದು ಉತ್ತರ ಅಲ್ಲ, ನಮ್ಮಂತೆ ತಿನ್ನೋದಿಲ್ಲ ಅಂಬೋದು ಉತ್ತರ ಆಗಬೇಕು. ಅಹಂ ವಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಇತ್ಯಾದಿ. ದೇವರು ತಿಂದಷ್ಟು ಯಾರು ತಿಂದಿಲ್ಲ. ಯಾಕೆಂದರೆ ಸರ್ವಯಜ್ಞಾನಾಂ ಭೋಕ್ತ. ಎಷ್ಟೇ ಮೇಲೆ ನೈವೇದ್ಯ ಆಗುತ್ತೆ ಯೋಚನೆ ಮಾಡಿ. ಮತ್ತು ಕೆಟ್ಟ ಕಾಲದಲ್ಲೂ ಕೂಡ ಬೇಕಾಗ್ತಾರೆ ಇದ್ದಾರೆ ಮಾಡೋರು. ಬೇರೆ ಕಾಲದಲ್ಲಂತೂ ದೇವತೆಗಳು ಯಾರು ಮಾಡ್ತಾನೆ ಇರ್ತಾರೆ.
ಯಸ್ಯ ಬ್ರಹ್ಮಚ ಕ್ಷತ್ರಂ ಚ ಉಭೇ ಭವತ ಓದನಃ. ಆ ಯಂದ್ರ ಯಸ್ಯ ಬ್ರಹ್ಮಚ ಕ್ಷತ್ರಂ ಚ ಉಭೇ ಭವತ ಓದನಃ. ಹೌದು, ಉಪನಿಷತ್ತಿನ ಮಾತದು. ಅದು ಪರಮಾತ್ಮ ಅಷ್ಟಿಷ್ಟು ತಿನ್ನೋದಿಲ್ಲ. ಬ್ರಹ್ಮ ಕ್ಷತ್ರ ಇಬ್ಬರು ತಿಂದು ಹಾಕಿಬಿಡ್ತಾನೆ. ಬ್ರಹ್ಮ ಅಂದರೆ ಬ್ರಹ್ಮದೇವರು, ಕ್ಷತ್ರ ಅಂದರೆ ವಾಯುದೇವರು. ಕೊನೆಗೆ ಅವ್ರು ನುಂಗಿಬಿಡ್ತಾನೆ ಪರಮಾತ್ಮ. ಗೊತ್ತಾಯ್ತಾ? ಕೆಲವು ಪ್ರಾಣಿಗಳು ಏನು ಮಾಡುತ್ತೆ, ತಾವು ಹಾಕಿದ ಬರೀ ತಾವೇ ತಿಂದುಬಿಡೋದು ಫಸ್ಟ್. ಆ ರೀತಿ ದೇವ್ರು ತೋರಿಸ್ತಾರೆ. ಅದನ್ನು ಇಲ್ಲಿ ತಿನ್ನೋದ್ರ ಏನು ತೋರಿಸುತ್ತೆ, ಅದು ತುಂಬ ಚೆನ್ನಾಗಿರೋ ಪಾತ್ರ ತಿನ್ನಬೇಕು ಅನಿಸೋದಿಲ್ಲ. ಒಳ್ಳೆಯ ಹಾರಡ ಅತ್ಯಂತ ಪ್ರೀತಿ ಪಾತ್ರ ಹೊಟ್ಟೆ ಒಳಗೆ ತಿಂದ ಹೊಟ್ಟೆ ಒಳಗೆ ಇಟ್ಕೊತಾರೆ ಅಂತ ಅರ್ಥ. ರಕ್ಷಣೆ ಮಾಡೋದು ಅಷ್ಟು ತಿನ್ನೋದು ಅಂತ ಹೇಳಿದರೆ ಈ ರೀತಿ ತಿನ್ನೋದಲ್ಲ. ತಿಂದು ಡೈಜೆಸ್ಟ್ ಮಾಡ್ಕೊಂಡು ಅವ್ರು ಕೊಂದು ಹಾಕೋದು. ವಾತಾಪಿ ಇಲ್ವಲ್ಲ, ಆ ರೀತಿ ತಿಂದಾಗಲ್ಲ. ಯಾವ ರೀತಿ ತಿನ್ನೋದು ಅಂದರೆ ಅದು ಪ್ರೀತಿಯಿಂದ ನೋಡೋದು. ಜೀವೋ ಮುಕ್ತೋಪಿನೋ ಜೀವಾನ್ ಪರಮಾತ್ಮ ನಮೇ ವಚ ವೇತ್ತಿ ಸರ್ವಾತ್ಮನ ವಿಷ್ಣುರ್ ವೇತ್ತೇಕ ಪುರುಷೋತ್ತಮ. ಜೀವ ಈಗಲ್ಲ, ಮುಕ್ತನಾದ ಮೇಲೂ ಕೂಡ ಉಳಿದವ್ರಿಗೆಲ್ಲ ತಿಳಿಯೋದಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮುಕ್ತರೆಲ್ಲ ಸರ್ವಜ್ಞರಲ್ಲ. ಅರ್ಥ ಆಯ್ತಾ? ಈಗ ಮುಕ್ತರೆಲ್ಲ ಸರ್ವಜ್ಞರಲ್ಲ. ನಿಮ್ಮ ಬಿ ಫಸ್ಟ್ ರ್ಯಾಂಕ್ ಅಂದರೆ ಮೆಡಿಕಲ್ ಗೊತ್ತು ಅಂತ ಅರ್ಥ ಅಲ್ಲ ಅವರಿಗೆ. ಅದರಲ್ಲಿ ಫಸ್ಟ್ ರ್ಯಾಂಕ್ ಹೊರತು ಬೇರೆದ್ರಲ್ಲ. ಎಲ್ಲ ನಾವೇನು ತಿಳ್ಕೊಂಡ್ಬಿಟ್ಟಿರ್ತೇವೆ, ಅಪ್ರೋಷ ಜ್ಞಾನಿ ಅಂದರೆ ಎಲ್ಲ ಗೊತ್ತು ಅಂತೇಳಿ. ಎಲ್ಲ ಗೊತ್ತಿರೋದಿಲ್ಲ ಯಾರಿಗೂ ಕೂಡ. ಗೊತ್ತಾ? ಎಲ್ಲ ಗೊತ್ತಿರೋ ಜ್ಞಾನಿಗಳು ಅಂದರೆ ಜೀವಕೋಟಿಯಲ್ಲಿ ರುಜುಗಳು. ಅಬ್ಸಲ್ಯೂಟ್ ಸೆನ್ಸಲ್ಲಿ ಲಕ್ಷ್ಮೀನಾರಾಯಣರು. ಇನ್ನೂ ತಗೊಂಡ ದೇವರೊಬ್ಬನೇ ಸ್ವತಂತ್ರ ಸೆನ್ಸ್ ತಗೊಂಡಾಗ. ಇವತ್ತು ನಾವು ಅಪ್ರೋಷ ಜ್ಞಾನಿಗಳೆಲ್ಲ ಏನಲ್ಲ, ಸರ್ವಜ್ಞರಲ್ಲ. ಅವ್ರಿಗೆ ತಮ್ಮ ಬಿಂಬರೂಪ ಗೊತ್ತು, ಉದ್ಧಾರ ಆಗಿದ್ದಾರೆ ಅಷ್ಟೇ ಹೊರತು ಅವ್ರನ್ನೆಲ್ಲ ಕೂಡ ದೇವರಂತ ತಿಳ್ಕೊಳ್ಳೋಕೆ ಹೋಗ್ಬಾರ್ದು. ಸರ್ವಜ್ಞರಲ್ಲ, ಸರ್ವತ್ರ ವ್ಯಾಪ್ತರಲ್ಲ. ಗೊತ್ತಾಯ್ತು? ಅವೆಲ್ಲ ತುಂಬ ಜನಕ್ಕೆ ಭ್ರಮೆ ಇರುತ್ತೆ. ಅಪ್ರೋಷ ಜ್ಞಾನಿ ಅಂದ ತಕ್ಷಣ ಏನೋ ತಿಳ್ಕೊಂಬಿಟ್ಟು ಕೊನೆಗೆ ಅವ್ರು ದೇವರು ಅಂತ ತಿಳ್ಕೊಂಡ್ಬಿಡ್ತಾರೆ. ಸ್ವರೂಪ ತಿಳ್ಕೊಂಡು ಉದ್ಧಾರ ಆಗಿದ್ದಾರೆ ಅಷ್ಟೇ ಹೊರತು ಅವ್ರ ಫೀಲ್ಡಲ್ಲಿ ಜ್ಞಾನಿ ಅಷ್ಟೇ. ಅದು ಕೂಡ BSc ಸೈನ್ಸು, MSc ಸೈನ್ಸೇ. ಅಲ್ಲಿ ಡಿಫರೆನ್ಸ್ ಇದೆ ಎರಡಕ್ಕೂ ಕೂಡ. ಜ್ಞಾನದಲ್ಲಿ ವ್ಯತ್ಯಾಸ ಆ ರೀತಿ. ವೇತ್ತಿ ಸರ್ವಾತ್ಮನ ವಿಷ್ಣುರು ವೇತ್ತೇಕ ಪುರುಷೋತ್ತಮ. ತಸ್ಯ ಪ್ರಸಾದತಃ ಕಿಂಚಿತ್ ಬ್ರಹ್ಮಾದ್ಯಾಪಿ ಜಾನತೆ. ಬ್ರಹ್ಮದೇವರು ಒಟ್ಟು ದೇವ್ರ ಜ್ಞಾನ ಕಲಿಸ್ಬಿಟ್ರೆ ಬ್ರಹ್ಮದೇವ್ರ ಜ್ಞಾನ ಎಷ್ಟಾಗಿಬಿಡುತ್ತೆ, ತುಂಬ ಚಿಕ್ಕದು. ಅವ್ರಿಗೆ ಇನ್ನು ಕಡಿಮೆ ಇನ್ನೂ ಚಿಕ್ಕತೆ ಹೋಗಿ ಪಡಿ ಏನಾಗಿಬಿಡುತ್ತದು ಜ್ಞಾನ. ಅವ್ರ ಹೈಯೆಸ್ಟು, ಲೋಯೆಸ್ಟ್ ಬರಲಿಕ್ಕೆ ಶುರುವಾಗ. ಕೆಳಗಡೆ ಜ್ಞಾನನೇ ಇಲ್ಲ. ಈಗ ಮತ್ತೆ ಇವರಿಗೆ ಯಥಾರ್ಥ ಜ್ಞಾನ ಇಲ್ಲ ತಮಯೋಗ್ಯರಿಗೆ. ಸಾಮಸ್ತೇನ ತದನ್ನೇತು ತಸ್ಯ ಪ್ರಸಾದತಃ ಕಿಂಚಿತ್ ಬ್ರಹ್ಮಾದ್ಯಾಪಿ ಜಾನತೆ ಅನ್ಯಜೀವಾನಪೇಕ್ಷ ಏಕೋ ಜಾನಾತಿ ಚತುರ್ಮು. ಬ್ರಹ್ಮದೇವರನ್ನು ಪ್ರವೃತ್ತರು ಹಾಗೆಲ್ಲ ಯಾತ ಕರಿತೇವೆ ಅಂದರೆ ಉಳಿದ ಜೀವರನ್ನು ಮನಸ್ಸಲ್ಲಿ ಇಟ್ಕೊಂಡಾಗ ಇವರು ಪೂರ್ಣ ಪ್ರಜ್ಞರು. ಆದರೆ ದೇವರಿಗೆ ಕಂಪೇರ್ ಮಾಡಿದರೆ ಅಲ್ಲ, ಅಲ್ಪಜ್ಞರೇ. ಅದು ಕೂಡ ದೇವರು ಹೇಳಿಕೊಟ್ಟಿದ್ದನ್ನು. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಪರಮಾತ್ಮ ಹೇಳಿಕೊಟ್ಟಿದ್ದನ್ನು ತಿಳಿತಾರೆ ಹೊರತು ತಾವಾಗಿ ತಿಳಿಯಲಿಕ್ಕೆ ಬರೋದಿಲ್ಲ. ಅಸ್ವತಂತ್ರರು. ಸಾಮಸ್ತೇನ ತದನ್ನೇತು ಲೇಷಜ್ಞಾನ ಕ್ರಮಾಸ್ಮೃತ. ಲೇಷಜ್ಞಾನ ಸ್ವಲ್ಪ ಜ್ಞಾನ ಇರೋರಷ್ಟೇ. ಅದಕ್ಕೆ ಲೇಷತ ಅಂದ ಮಾತಿಗೆ ಅರ್ಥ ಇನ್ನೊಂದು ಹೊಸ ಅರ್ಥ ಆಗುತ್ತೆ. ಏನು ಹೊಸ ಅರ್ಥ? ವೇದವ್ಯಾಸರು ಎಷ್ಟು ಬರೆದಿದ್ದಾರೆ ಅದೆಲ್ಲ ತಿಳ್ಕೊಂಡು ಹೇಳ್ತೇನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಏನದು, ಒಂದು ಸ್ವಾತಂತ್ರ್ಯ ಇಲ್ಲ, ಇನ್ನೊಂದು ಅವ್ರ ದೇವ್ರ ಜ್ಞಾನ ನಮ್ಮ ಲೇಷ ಜ್ಞಾನನೇ. ಅದು ಬರಿತಿರೋದು ಇನ್ನೂ ಲೇಷ. ಯಾಕಂದ್ರೆ ನಾ ಹೇಳ್ತಿರೋದು ಯಾರು ಹೇಳ್ತಿದ್ದೆ ಅವ್ರ ಜ್ಞಾನ ಕಡಿಮೆ ಆದ್ದರಿಂದ ಏನಾಗ್ತಾರೆ, ಮತ್ತು ಅಡುಗೆನೂ ಎಷ್ಟಿದೆ, ಇಷ್ಟಿಷ್ಟಾಗಿ ಬಡಿಸ್ತಾರೆ, ತಿನ್ನಕ್ಕಾಗೋದಿಲ್ಲ ಅವ್ರಿಗೆ. ಎಲ್ಲರಿಗೂ ಲೇಷತ ಮಾಡಿದ ಅಡುಗೆಗೆ ಯಾರಿಗಾರು ಬಡಿಸೋಕ್ಕೆ ಉಂಟಾ? ಸಾಧ್ಯ ಇಲ್ಲ. ಲೇಷತಾನೇ ಬಡಿಸೋದು. ಸೊ ಜ್ಞಾನ ಯಾವಾಗಲೂ ಕೂಡ ದೊಡ್ಡ ಜ್ಞಾನ ಸಮುದ್ರ. ಅದಕ್ಕೆ ಎಷ್ಟೆಷ್ಟು ಹಾಕ್ತಾರೆ? ಸ್ವಲ್ಪ ಅವರಿಗೆ ಹಾಕಿದ್ದು ಸ್ವಲ್ಪ, ಇವರಿಗೆ ಹೊಟ್ಟೆ ತುಂಬ ಅಷ್ಟೇ. ಇವರಿಗೆ ಪೂರ್ಣನೇ ಅದು. ಗೊತ್ತಾಯ್ತಾ? 10 kg ಅಕ್ಕಿ ಮಾಡಿ 10 kg ಅವನು ಬಡಿಸೋದಿಲ್ಲ. ಇಷ್ಟು ಹೊಟ್ಟೆ ತುಂಬ ಹೋಯ್ತು ಅವರಿಗೆ ಅಷ್ಟೇ. ಜ್ಞಾನ ಹಾಗೆ ಅವರ ಯೋಗ್ಯತೆ ತಕ್ಕಂಥ ಜ್ಞಾನ ಬರುತ್ತೆ ಹೊರತು ಎಲ್ಲರೂ ಏನಾಗೋದಿಲ್ಲ, ಎಲ್ಲರೂ ಸರ್ವಜ್ಞರಲ್ಲ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ಇತ್ಯಾದಿ ಕೃಷ್ಣ ಹೇಳ್ಬಿಟ್ಟಿದ್ದಾರೆ. ಎಲ್ಲ ನನಗೆ ಗೊತ್ತು, ನೀನು ಗೊತ್ತಿಲ್ಲ. ಅಜ್ಞಾಜೀವಾಸ್ತು ಕಥ್ಯಂತೆ. ಜೀವನ ಅಜ್ಞರು ಅಂತ ಕರೀತಾರೆ. ಮುಕ್ತಾ ಅಪಿ ಅಲ್ಪವೇದನಾತ್. ಮುಕ್ತರು ಅಜ್ಞರೇ. ಆಚಾರ್ಯರು ಮುಕ್ತರು ಅಜ್ಞರೇ. ಯಾಕೆ? ವ್ಯತ್ಯಾಸ ತಪ್ಪು ತಿಳಿತಾರೆ. ಅಲ್ಲಿ ತಪ್ಪು ತಿಳಿಯೋದಿಲ್ಲ. ಇದು ಸ್ಪಷ್ಟ ವ್ಯತ್ಯಾಸ ಏನಂದರೆ ಮುಕ್ತರಿಗೆ ಮಿಥ್ಯಾಜ್ಞಾನ ಇಲ್ಲ. ಗೊತ್ತಾಯ್ತಾ? ಆದರೆ ಪೂರ್ಣ ಜ್ಞಾನ ಅಲ್ಲ. ತಮ್ಮ ಸ್ವರೂಪದ ಬಗ್ಗೆ ಅದೆಲ್ಲ ಇದೆ ಹೊರತು ಎಲ್ಲ ಗೊತ್ತಿದ್ದು ಮುಕ್ತರಲ್ಲ ಅವರೆಲ್ಲ. ನಿಜವಾಗ ಮಹಾಲಕ್ಷ್ಮಿ ಕೂಡ ದೇವರ ಬಗ್ಗೆ ಪೂರ್ತಿ ತಿಳ್ಕೊಂಡಿಲ್ಲ ಅಂತ ಹೇಳಿದರೆ ಪರಿಪೂರ್ಣ ಜ್ಞಾನಿ ಪರಮಾತ್ಮ ಒಬ್ಬನೇ. ಜ್ಞಾಯಿತ್ಯೇ ಉಚ್ಯತೆ ನಿತ್ಯಂ ಸರ್ವವೇತ್ರತ್ವತೋ ಹರಿಹಿ ಇತಿ ವೈಶೇಷ್ಯೆ. ಆದರೆ ಮುಕ್ತರು ಅಲ್ಪವೇದಿಗಳು.
ಬ್ರಹ್ಮದೇವರು ಅಲ್ಪಯೋನಿಗಳು, ವಾಯುದೇವರು ಅಲ್ಪವೇದಿಗಳು. ನೆನ್ಪಿಟ್ಟು ದೇವರಿಗೆ ಕಂಪೇರ್ ಮಾಡಿದಾಗ ಅದು ಮರಿಬಾರ್ದು. ಮುಕ್ತಿಯಲ್ಲೂ ಕೂಡ ಮುಕ್ತರಾದ ಮೇಲೂ ಕೂಡ ಮತ್ತೆ ಅವರು ಅಲ್ಪಜ್ಞರೇ. ದೇವರು ಬಂದು ಯಾವಾಗಲೂ ಅಲ್ಪಜ್ಞರೇ. ಅನಾದ್ಯ ವಿದ್ಯೆಯಾನ್ಯರ್ಥ. ಗುರುದವರೆಲ್ಲ ತಿಳ್ಕೊಂಡ್ಬಿಟ್ಟು ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡ್ಬಿಟ್ಟು ಏನೋ ಕೇಳ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಮೋಸ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಹೇಳಿಬಿಟ್ಟು ದುಡ್ಡು ಮಾಡ್ಕೊಂಡ್ಬಿಡ್ತಾರೆ. ಅಷ್ಟೇ ಮೋಸ ಮಾಡ್ತಾರೆ. ಅವ್ರು ಹೇಳಬೇಕು, ಇದೆಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳಬೇಕು. ಒಳ್ಳೆ ಡಾಕ್ಟ್ರುಗಳೇ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಕೈ ಹಾಕೋದಿಲ್ಲ ಅವರು. ಹಾರ್ಟ್ ಸ್ಪೆಷಲಿಸ್ಟು ಬೇರೆ ಕೇಳೋಕ್ಕವ್ರು ಹೇಳೋದಿಲ್ಲ, ಅಲ್ಲೇ ಕೇಳಿ ಅಂತ ಹೇಳ್ಬಿಡ್ತಾರೆ, ತಾನು ಹೇಳೋದಕ್ಕೆ ಹೋಗೋದಿಲ್ಲ. ಅವ್ರು ಏನೂ ಗೊತ್ತಿಲ್ಲ ಅಂತಲ್ಲ ಈ ಮತ್ತೆ, ಆದರೆ ಆ ವಿಷಯದ ಬಗ್ಗೆ ಎಷ್ಟು ಗೊತ್ತಿರಬೇಕು ಅಷ್ಟು ಅವ್ರಿಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ ಅಂತ. ಅನಾದ್ಯ ವಿದ್ಯೆಯ ಅಂಧತ್ವಂ ಜೀವಸ್ಯ ಯದಿ ಯೋಗ್ಯತಾ ಪ್ರಯತ್ನಾನುಕೂಲ ಸ್ಯಾತ್ ಅಂತವದ್ಭವತಿ ಧ್ರುವಂ ನಿತ್ಯಮೇವ ಅನ್ಯಥಾ ಅಂಧತ್ವಂ ಅಯೋಗ್ಯ ಮಾನುಷಾ ಬದ್ಧತ್ವಂ ಸರ್ವಜೀವಾನಾಂ ನಿಯಮಾತ್ ನಿತ್ಯಮೇವತು ಬದ್ಧತ್ವಂ ವಿಷ್ಣುಧೀನತ್ವಂ ಅಂಧತ್ವಂ ತದದರ್ಶನಂ ಅತಃ ಕ್ವಚಿತ್ ಅನಿತ್ಯತ್ವಂ ಅಂಧತಾಯಾಃ ಭವಿಷ್ಯತಿ ಮುಕ್ತಸ್ಯಾಪಿ ತು ಬದ್ಧತ್ವಂ ಅಸ್ತಿ ಯತ್ಸ ಹರೇರ್ವಶಃ. ಒಂದು ದೃಷ್ಟಿಯಿಂದ ಮುಕ್ತನೂ ಬದ್ಧನೇ ಅಂತ ಹೇಳ್ಬಿಟ್ರು. ಮುಕ್ತನೂ ಬದ್ಧನೇ ಯಾತಕ್ಕೆ? ದೇವ್ರ ಕೈಯಲ್ಲಿ ಇದ್ದಾರಲ್ಲ, ಗೊತ್ತಾಯ್ತಾ? ಇವತ್ತು ರಿಟೈರ್ ಅಂತ ಹೇಳ್ಬಿಟ್ಟು ಆಫೀಸ್ ಕೆಲಸ ಹೋಯ್ತೇ ಹೊರತು ಅವನು ಆ್ಯಸ್ ಎ ಸಿಟಿಸನ್ ಆಗಿದ್ದಾನು. ಓಟ್ ಹಾಕಾಗಿಲ್ಲ ಅಂತೇನೂ ಇಲ್ಲ. ವೋಟಿಂಗ್ ಅವೆಲ್ಲ ಇದ್ದೇ ಇದೆ. ವೋಟಿಂಗು, ರೇಷನ್ ರೇಷನ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಸಾಯ್ಬೇಕೇನೋ ಅವರು. ಅವರೆಲ್ಲ ಇದ್ದೇ ಇದೆ. ಯಾರು ಏನಿಲ್ಲ ಆ ಕೆಲಸ ಮಾತ್ರ ಇಲ್ಲ. ನಿವೃತ್ತಿ ಅನ್ನೋದು ಅಂತ ರಿಲೇಟಿವ್ ವರ್ಡ್. ಅದು ಕೆಲಸದಲ್ಲಿ ಇದ್ದ ರಿಟೈರ್ ಆದ ಅಷ್ಟೇ ಹೊರತು ಉಳಿದಲ್ಲ. ಬ್ಲಡ್ ಅಂದರೆ ಎಲ್ಲ ಹೋಯ್ತು. ಡೆಡ್ ಬೇರೆ, ರಿಟೈರ್ಡ್ ಬೇರೆ. ಮುಕ್ತರು ರಿಟೈರ್ಡ್ ಇದ್ದಾಗಿರ್ತಾ ಇರುತ್ತೋ ಅವರು ಡೆಡ್ಡು ಅಲ್ಲ, ಈ ಕಡೆ ದೇವರು ಅಲ್ಲ. ತಮ್ಮ ಪೂರ್ಣತೆ ಪಡೆದಿದ್ದಾರೆ ಅಷ್ಟೇ. ಇವತ್ತು 5-6 ಲೋಟಗಳಿಗೆ ಒಂದು ದೊಡ್ಡ ತಂಬಿಗೆ ನೀರು ಹಾಕಿದಾಗ ಫುಲ್ ಅಂತ ಹೇಳ್ಬಿಟ್ಟು ಆ ಥರ ಫುಲ್ ನೀರು ಜಲ್ಲಿ ಹೋಗಿ ಅಷ್ಟು ತುಂಬ ನೀರು ಹಾಕಿಬಿಟ್ಟಿದ್ದಾರೆ. ಜೀವನ ಯೋಗ್ಯತೆ ಅಷ್ಟೇ. ಅವನ ಜ್ಞಾನ ಪೂರ್ತಿಯಾಗಿ ಎಷ್ಟು ಪೂರ್ತಿ ಆಯಿತು ಅಂದರೆ ಪರಿಪೂರ್ಣವಾಗಿ ಪೂರ್ತಿ ಆಗೋಗ್ಬಿಟ್ಟು. ಹತಸ್ಸ ಕ್ವಚಿತ್ ಅನಿತ್ಯತ್ವಂ ಅಂಧತಾಯ ಭವಿಷ್ಯತಿ ಮುಕ್ತಸ್ಸಾಪಿ ತು ಬದ್ಧತ್ವಂ ಅಸ್ತಿ ಯತ್ ಸ ಹರೇರ್ವಶಃ ಮುಕ್ತಾಖ್ಯ ದುಃಖ ಮೋಕ್ಷಾತ್ ಬತ್ತಿ ಹೋಯ್ತಲ್ಲ. ಮುಕ್ತ ಅಂತ ಯಾತಕ್ಕೆ ಕರೀದು? ದುಃಖ ಬಿಡುಗಡೆ ಆಯ್ತೆ ಹೊರತು ಅವರಿಗೆ ಆಧೀನ್ಯ ಬಿಡುಗಡೆಯಾಗಿಲ್ಲ. ಆಧೀನ್ಯ ಸ್ವರೂಪದಲ್ಲಿರೋದು, ದುಃಖ ಸ್ವರೂಪದ್ದಲ್ಲ. ಅಬದ್ಧತ್ವಾಕ್ಯ ಹರ್ಯಧೀನತಃ ನಿತ್ಯಬದ್ಧ ಅಪಿ ಮುಕ್ತ ದುಃಖ ವಿಮೋಕ್ಷತಃ ಮುಕ್ತ ಅಷ್ಟೇ. ನಿತ್ಯಮುಕ್ತಸ್ತು ಏಕ ಏವ ಹರಿನಾರಾಯಣ. ಮಹಾಲಕ್ಷ್ಮಿನೂ ಬದ್ಧರೆ. ಯಾಕೆ? ದೇವರ ವಶವರ್ತಿಗಳಾದ್ದರಿಂದ ಅವರೂ ಬದ್ಧರೆ. ನಿತ್ಯಮುಕ್ತಸ್ತು ಏಕ ಏವ ಹರಿಹಿ ನಾರಾಯಣ ಪ್ರಭು. ಆಬ್ಸಲ್ಯೂಟ್ ಸೆನ್ಸಲ್ಲಿ ನಿತ್ಯಮುಕ್ತಾರೆ ಪರಮಾತ್ಮ ಒಬ್ಬನೇ. ಸ್ವತಂತ್ರತ್ವಂ ತಸ್ಯ ಏಕಸ್ಯ ರಚಾಪರೆ ಇತಿ ಮುಕ್ತ ವಿವೇಕೆ. ಈ ನಿಜವಾಗ್ಲೂ ಕೂಡ ಸ್ವತಂತ್ರ ಶಬ್ದ ಒಬ್ಬನಿಗೆ ಮಾತ್ರ ಹೇಳ್ತಕ್ಕಂಥ ಪದ, ಉಳಿದವರಿಗೆ ಅಪ್ಲಿಕಬಲ್ ಆಗೋದಿಲ್ಲ. ಶತಂ ಸಹಸ್ರಾಣಿ ಚತುರ್ದಶೇಹ ಪರಾಗತಿರ್ಜೀವಗಣಸ್ಯ ದೈತ್ಯ ಆರೋಹಣಂ ತತ್ ಪ್ರಕೃತಮೇವ ವಿದ್ಧಿ ಸ್ಥಾನಂ ತಥಾ ನಿಸ್ಸರಣಂಚ ತೇಷಾಂ. ಶತಂ ಸಹಸ್ರಾಣಿ ಚತುರ್ದಶ ಇಹ ಪರಾಗತಿ ನೀಚ ಜೀವಗಣಸ್ಯ ದೈತ್ಯ ಆರೋಹಣಂ ಕೃತಮೇವ ವಿದ್ಧಿ ಸ್ಥಾನಂ ತಥಾ ನಿಸ್ಸರಣಂಚ ತೇಷಾಂ. ಶತಂ ಸಹಸ್ರಾಣಿ ಚತುರ್ದಶೇಹ ಪರ. 14 ಲಕ್ಷ. ಅದರ ಅರ್ಥ ಏನು ಅಂದರೆ ದೇವರಿಗೆ ಅನೇಕ ಜನ್ಮಗಳಿದೆ. ಇವರೆಲ್ಲ ದೇವರಿಗೆ ಒಂದು ಜನ್ಮನೂ ಇಲ್ಲ ಪಾಪ. ಇವರಿಗೆ ಎಷ್ಟೊಂದು ಜನ್ಮಗಳಿದೆ ಅಂತ ಹೇಳಿದ್ನಲ್ಲ. ಪಾಸಾದರೆ ಒಂದು ಸಬ್ಜೆಕ್ಟ್ ಉಳಿಸ್ಕೊಂಡು ಎಲ್ಲ ಪಾಸಾಗಿಬಿಟ್ಟಾರೆ. ದಡ್ಡ ಅಂದರೆ ಆಗೋ ಹಾಗೆ. ಎಷ್ಟೋ ಜನ ಹಿಂದೆಲ್ಲ ಈಗಿಲ್ಲ, ಅದು ಆರ್ಡಿನೆನ್ಸ್ ಅಂತ ಕೊಡ್ತಿದ್ರು. ಸಿಂಗಲ್ ಡಬಲ್ ಆರ್ಡಿನೆನ್ಸ್. ಇವನು ಹುಡುಗ ಫಸ್ಟ್ ಆಗ್ತಾರೆ, ಹುಡುಗ ಡಬಲ್ ಆರ್ಡಿನೆನ್ಸ್ ಬರ್ತಾರೆ. ಇವನಿಗೆ ಗೊತ್ತಾಗಲ್ಲ ಹಳ್ಳಿಯವರು. ಮಗನ್ನು ಹೊಡೆಯೋದು ಅಲ್ಲ. ಅವ್ರು ಡಬಲ್ ಆರ್ಡ್ಸ್ ಹೊಡೆದು ಫಸ್ಟ್ ಕ್ಲಾಸ್ ತೊಗೊಂಡಿದ್ದೆ ಅಷ್ಟೇ ಇರುತ್ತೆ. ಅವ್ರಿಗೆ ಅರ್ಥನೇ ಆಗಿಲ್ಲ ಏನು ಅಂತೇಳಿ. ಗೊತ್ತಾ? ಆ್ಯಕ್ಚುಲಿ ನಡೆದಿದೆ ಆ ಥರ. ಅವ್ರು ಹೇಳ್ಬಿಟ್ಟಿದ್ದೆ. ಅವ್ರು ಹೇಳ್ಬೇಕಾದ್ರೆ ಜೋರ ಮಗ ಡಬಲ್ ಆರ್ಡ್ಸ್ ಹೇಳಿ ಅವ್ನು ಖುಷಿ ಆಗ್ಬಿಟ್ಟಿದ್ದು ಭಾಳ ದೊಡ್ಡ. ನಿಮಗೆ ಫಸ್ಟ್ ಕ್ಲಾಸ್ ಆತ ಕೇಳಿದ್ದಾರೆ. ಅವು ಸಿಟ್ಟೋಗ್ಬಿಟ್ಟಿದೆ. ಅವ್ರಿಗೆ ಹೋಗಿ ಅವ್ರು ದಡ್ಡ ಪಾಪ ಅವರೆಲ್ಲ ಹಿಂದೆ ಇವರೇ ಜಾಸ್ತಿ ಇದ್ದಿದ್ದ. ಹಾಗೆ ಹೋಗಿಬಿಟ್ಟು 1 ಲಕ್ಷ ಏನಂತಕ್ಕೆ ಪಟಾಸ್ ಯಾಕೆ ಹೊಡಿತಿ ಅಂತ ಕೇಳಿದರೆ ಅವ್ರು ನೋಡಿದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿದ್ದವ್ರಿಗೆ ಅವ್ರಿಗೆ ಅರ್ಥ ಆಗಬೇಕಾದ್ರೆ ಅಷ್ಟಕ್ಕೆ ಅವ್ರು ಓಡೋಗಿದ್ದಾರೆ. ಗೊತ್ತಾಗಿರೋದು ಸಿಗ್ತೀನಿ ಅಂತೇಳಿ ಹೇಳಿದವರು. ಈ ರೀತಿ ಮೂರ್ಖರಿರ್ತಾರೆ. ಆ ಅರ್ಥದಲ್ಲಿ ಎಂದೂ ಕೂಡ ಮುಕ್ತಿ ಶಬ್ದಕ್ಕಾಗಲಿ ಇದಕ್ಕಾಗಲಿ ಅರ್ಥವನ್ನು ಸರಿಯಾಗಿ ತಿಳ್ಕೊಬೇಕು. ಆರೋಹಣಂ ಯತ್ಕೃತಮೇವ ವಿದ್ಧಿ. ನಾವು ಏನೇ ಮೇಲೆ ಹೋದರೂ ದೇವರ ಅನುಗ್ರಹ ಅಷ್ಟೇ.
ಸ್ಥಾನಂ ತಥಾ ನಿಸ್ಸರಣತ್ಯ ತೇಷ ಹೊರಗೋದು ಎಲ್ಲ ಇರುವಿಕೆ ಎಲ್ಲದೂ ದೇವರ ಅಧೀನನೇ ಹೊರತು ಎಂದು ಮುಕ್ತನಾಗೋದು ಅಂದರೆ ಸ್ವತಂತ್ರನಾಗೋದು ಅಂತ ಅರ್ಥ ಅಲ್ವೇ ಅಲ್ಲ ನೆನ್ಪಿಟ್ಕೋಬೇಕು. ಮುಕ್ತರಾಗೋ ಶಬ್ದಕ್ಕೆ ಸ್ವಾತಂತ್ರ್ಯ ಅಂತ ಅರ್ಥ ಎಲ್ಲೂ ಇಲ್ಲ. ಕೃಷ್ಣೋ ಮುಕ್ತೈರಿಜ್ಯತೆ ವೀತ ಮೋಹೈ ದೃಷ್ಟಾಂತ ಕೊಟ್ಟರು. ಕೃಷ್ಣನನ್ನು ಮುಕ್ತರು ಆರಾಧನೆ ಮಾಡ್ತಾರೆ ಅಂತ ಹೇಳಿದರೆ ಡಿಪೆಂಡೆನ್ಸ್ ಬರಲಿಲ್ಲ. ಆಗ ಪರಮಾಗತಿ ಪರಮಾತ್ಮ ಮುಕ್ತರಿಗೆ ಮುಖ್ಯ ಆಶ್ರಯವಾಗಿ ಗತಿ ಅಂದರೆ ಆಶ್ರಯವಾಗಿದ್ದಾರೆ ಅಂತ ಹೇಳಿದರೆ ಅವ್ರು ಆಶ್ರಿತರು ಅಂತ ಆಯ್ತಲ್ಲ. ಇತ್ಯಾದಿ ಭಾರತ ಇದು ವಿಷ್ಣು ಸಹಸ್ರನಾಮ, ಅದು ಭಾರತ ಮೊದಲೇ ಆರಂಭದಲ್ಲೇ ಬರುತ್ತೆ. ಕಲಾಹ ಪಂಚದಶ ತ್ಯಕ್ತ ಶ್ವೇತದ್ವೀಪರಿವಾಸಿನಂ ಮುಕ್ತಾಖ್ಯಾ ವಿಶ್ವಧೀನಾಸ್ತೆ ಸ್ವಾಧಿಕಾರಾಂ ವಶೇ ಸ್ಥಿತಾಃ ನ ಚ ಅಸ್ಮಾದಧಿಕಂ ಕಿಂಚಿತ್ ಸುಖವಸ್ತಿ ಹರೇರ್ವಿನಾ ನಿತ್ಯಮುಕ್ತ ಸ ಏವೈಕಃ ಸ್ವತಂತ್ರ ಸ ಯತಃ ಸದಾ ಇತಿ ಮಹಾತ್ಮೆ. ಇದು ಒಂದಕ್ಕೆ ಎಷ್ಟು ಡೀಟೇಲ್, ಒಂದೇ ಒಂದು ಶ್ಲೋಕಕ್ಕೆ ಎಷ್ಟು ಬರೆದ 3 ಪುಟ ಅರ್ಥ ಬರೋದಿಲ್ಲ, ಗೊತ್ತಾಯ್ತಾ? ಆ ಶ್ಲೋಕ ಇದು ಒಟ್ಟಿಗೆ ಸೇರಿಸ್ಬಿಟ್ಟು ದೊಡ್ಡ ಪ್ರಕರಣ, ತತ್ಸಂಖ್ಯಾರ 2-3 ಆಗ್ತವೆ ಇದರೊಳಗೆ. ನಿತ್ಯಮುಕ್ತ ಸ ಏವೈಕಃ, ಒಟ್ಟಿನ ಮೇಲೆ ಎಂದೂ ಕೂಡ ಮುಕ್ತನ ಬಗ್ಗೆ ಮುಕ್ತಿ ಶಬ್ದನೇ ಅಪಾರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮುಕ್ತ ಶಬ್ದನೂ ಅಪಾರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮುಕ್ತ ಅಂದರೆ ಎಲ್ಲದರಿಂದ ಬಿಡುಗಡೆ ಹೊಂದಿದವನಂತಾಗಲಿ ಸರ್ವಜ್ಞ ಅಂತಾಗಲಿ ಅರ್ಥ ಅಲ್ವೇ ಅಲ್ಲ. ಅದೇ ರೀತಿ ಯಾರಿಗೂ ತಿಳ್ಕೊಂಡ್ರು ಎಲ್ಲರೂ ಸಮರೂ ಅಲ್ಲ, ತಾರತಮ್ಯ ಇದ್ದೇ ಇದೆ. ಅಬ್ಸಲ್ಯೂಟ್ ಪೂರ್ಣತ್ವ ಸದಾ ಕಾಲದ ಒಬ್ಬರಿಗೆ ಹೊರತು ಬೇರೆಯವರಿಗೆ ಯಾವ ಕಾಲಕ್ಕೂ ಇಲ್ಲ. ಅದಿಷ್ಟು ಇದರ ತಾತ್ಪರ್ಯ. ದೇಹಸ್ಥೋಪಿ ನ ದೇಹಸ್ಥೋ ವಿದ್ವಾನ್ ಸ್ವಪ್ರಾದ್ಯಸೋತ್ಥಿತ ಅದೇಹೋಪಿ ದೇಹಸ್ಥಃ ಕುಮತಿ ಸ್ವಪ್ನದೃಗ್ಯಥ. ಇದಿಷ್ಟು ಕೂಡ ನಾಳೆ.